ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸ್ಟ್ರೀಟ್ ಕ್ರಿಕೆಟ್ ಅಂತ. ಎಲ್ಲರೂ ಯುಗಾದಿಗೆ ಹೊಸ ವರ್ಷದ ಥರ ನಮ್ಮದು ಏನೋ ಹೊಸ ಪ್ರಯತ್ನ. ಆ್ಯಕ್ಚುಲಿ ನಂದು ಮುಂಚೆಯಿಂದನೂ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಕ್ರಿಕೆಟ್ ರಿಲೇಟೆಡ್ ಅಂತ ಇತ್ತು, ಬಟ್ ಆಗಿರಲಿಲ್ಲ. ರೀಸನ್ಸ್ ತುಂಬ ಇದೆ, ಬಟ್ ಅದರಲ್ಲಿ ಮೇನ್ ರೀಸನ್ ಬಂದು ನನ್ನ ಇನಿಷಿಯಲ್ ಪ್ಲ್ಯಾನ್ ಇದ್ದಿದ್ದು ಫ್ಯಾಂಟಸಿ ರಿಲೇಟೆಡ್ ವೀಡಿಯೋಸ್ ಮಾಡೋಣ ಅಂತ. ಅವಾಗೆಲ್ಲ ಡ್ರೀಮ್11 ಈ ಥರ ಎಲ್ಲ ಆ್ಯಪ್ಗಳಿದ್ವಲ್ಲ, ಅದರಲ್ಲಿ ಫ್ಯಾಂಟಸಿ ಟೀಮ್ ರಿಲೇಟೆಡ್ ಮಾಡೋಣ ಅಂತ. ಬಟ್ ನಮ್ಮ ಜನ ಸ್ಫೂರ್ತಿಯಾಗಿ ತಗೊಳ್ಳೋದು ಬಿಟ್ಟು ಪೂರ್ತಿಯಾಗಿ ತಗೊಬಿಟ್ಟು ಅದನ್ನೆಲ್ಲ ಗ್ಯಾಂಬ್ಲಿಂಗಾಗೆಲ್ಲ ಯೂಸ್ ಮಾಡ್ತಿದ್ರು. ಸೊ ಅದಕ್ಕೆ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಇದ್ದರೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಏನಂತಂದರೆ ನಮ್ಮ ಗೌರ್ಮೆಂಟು ಹಿಂಗೋ ಬ್ಯಾನ್ ಮಾಡಿರೋದ್ರಿಂದ ಈಸಿಯಾಗಿ ಮಾಡ್ಬೋದು, ಅಂದರೆ ನಮ್ಮಿಂದ ಏನೂ ಎಫೆಕ್ಟ್ ಆಗೋಲ್ಲ ಅಂತ ಅನ್ಕೋತೀನಿ. ಈ ಯೂಟ್ಯೂಬ್ ಚಾನಲಲ್ಲಿ ನ್ಯೂ ಕ್ರಿಕೆಟ್ ಅಪ್ಡೇಟ್ಸು ಮತ್ತು ಕ್ರಿಕೆಟ್ ಮ್ಯಾಚ್ ಪ್ರಿವ್ಯೂಸು, ಮ್ಯಾಚ್ ಹೈಲೈಟ್ಸು, ಟೀಮ್ ರಿವ್ಯೂಸು, ಇದೇ ಥರ ಏನಾರು ಅಪ್ಡೇಟ್ಸ್ ಏನಾರು ಇದ್ದರೆ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಏನೋ ವೀಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಗೊತ್ತು, ಬಟ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ. ಓಕೆ, ನಾನು ಫಸ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇವಾಗೇನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಒಂದು ಐಡಿಯಾ ಹೇಳ್ಬಿಡ್ತೀನಿ. ಫಸ್ಟು ಸ್ಟಾರ್ಟಿಂಗು ಆ್ಯಕ್ಚುಲಿ ನಾನು ಈಗ IPL ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಆ್ಯಕ್ಚುಲಿ ವರ್ಲ್ಡ್ ಕಪ್ಗೆ ಮಾಡೋಣ ಅಂತಿದ್ದೆ, ಬಟ್ ಆಗಿಲ್ಲ. ಓಕೆ ಬಿಡಿ, ಇವಾಗ IPL ಸ್ಟಾರ್ಟ್ ಆಗ್ತಿದೆ ಇನ್ನೇನು. ಸೊ ನಾನು ಫಸ್ಟು ಟೀಮ್ ರಿವ್ಯೂಸ್ ಮುಗಿಸೋಣ, ಅದಾದಮೇಲೆ ಪಿಚ್ಚು ಅದು ಹೇಗೆ ಅಂದರೆ ಮ್ಯಾಚ್ ವೈಸು ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಇವಾಗ ಸದ್ಯಕ್ಕೆ ಟೀಮ್ ರಿವ್ಯೂಸ್ ಮಾಡ್ತಾ ಹೋಗೋಣ. ನಿಮ್ಮದು ಅಂದರೆ ಟೀಮ್ ಬಗ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂದರೆ, ಅಥವಾ ನೆಕ್ಸ್ಟು ಟೀಮ್ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅದನ್ನು ಇದು ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಾರ್ಟ್ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ದ ಕಾನ್ಸೆಪ್ಟ್, ಫಾರ್ ಎಕ್ಸಾಂಪಲ್ ಇವತ್ತು ನಂದು ಫಸ್ಟ್ ವೀಡಿಯೋ ಬಂದು KKR ಟೀಮ್ ರಿವ್ಯೂ ಮಾಡೋಣ ಅಂತಿದ್ದೀನಿ. ನೆಕ್ಸ್ಟ್ ವೀಡಿಯೋ ಚೆನ್ನೈ ಸೂಪರ್ ಕಿಂಗ್ಸ್ ಮಾಡೋಣ, ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ ಅಂದರೆ ಟೀಮ್ ಅಪ್ಡೇಟ್ಸ್ ಏನಾದರೂ ಬೇಕಿದ್ರೆ, ಅಥವಾ ಈ ಥರ ನಿಮ್ಮದು ಏನಾದ್ರು ಕ್ವಶನ್ಸ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ನಾನು ಅದನ್ನು ಅಂದರೆ ಸಾಲ್ವ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನೋ ಬೇಜಾನ್ ಜನ ಕ್ರಿಕೆಟ್ ಅಪ್ಡೇಟ್ಸ್ನೆಲ್ಲ ಕೊಡ್ತಾ ಇರ್ತಾರೆ ಏನೋ, ಬಟ್ ನಮ್ಮ DRS ಶೋ ಇದೆ, ಜಾನಿ ಸರ್, ವಿಜಯ್ ಸರ್, ಐನೋ ಅವರೆಲ್ಲ ಕ್ರಿಕೆಟ್ ಎಕ್ಸ್ಪರ್ಟ್ಸ್, ಬಟ್ ಆ್ಯಸ್ ಎ ಫ್ಯಾನ್ ವ್ಯೂ ಡಿಫ್ರೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವ್ರ ಅನಾಲಿಸಿಸ್ ಮಾಡೋದೇ ಡಿಫ್ರೆಂಟ್ ವೇ ಇರುತ್ತೆ, ನಮ್ಮ ಅನಾಲಿಸಿಸೇ ಡಿಫ್ರೆಂಟ್ ವೇ ಇರುತ್ತೆ. ಆ್ಯಕ್ಚುಲಿ ಅವ್ರು ಕ್ರಿಕೆಟ್ ಪ್ಲೇಯರ್ಸ್ನ ಫಾಲೋ ಮಾಡ್ತಿರ್ತಾರೆ, ನಾವು ಅಂದರೆ ಲೀಗ್ ಆ ಥರ ಎಲ್ಲ. ಆ್ಯಕ್ಚುಲಿ ನಾನು ತುಂಬ ಲೀಗ್ಸು ಮತ್ತು ಫಾರ್ ಎಕ್ಸಾಂಪಲ್ BBL, SA T20, ವರ್ಲ್ಡ್ ಕಪ್ಸು, ಅಂದರೆ ಈ ಥರ ಲೀಗ್ಗಳನ್ನೆಲ್ಲ ತುಂಬ ನೋಡ್ತಿದ್ದೆ, ಫಾಲೋ ಮಾಡ್ತೀನಿ. ಆ್ಯಕ್ಚುಲಿ ಅಟ್ಲೀಸ್ಟ್ ಸ್ಕೋರ್ ಆದರೂ ನೋಡ್ತೀನಿ ಖಂಡಿತ. ಏನೋ ಇದೇ ಥರ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಂಥ ಒಂದು ಹೊಸ ಪ್ರಯತ್ನ, ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಇವತ್ತು ನನ್ನ ಮೊದಲನೇ ಟೀಮ್ ರಿವ್ಯೂ ಬಂದು ಕೋಲ್ಕತ್ತಾನ ಸೆಲೆಕ್ಟ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಕೋಲ್ಕತ್ತಾ ತುಂಬ ಅಷ್ಟೊಂದೇನು ಒಳ್ಳೆ ಸೀಸನ್ ಆಗಿಲ್ಲ ಕೋಲ್ಕತ್ತಾಗೆ. ಥಿಂಕ್ ಟೇಬಲಲ್ಲಿ 7th ಪ್ಲೇಸ್ ಏನೋ ಫಿನಿಷ್ ಮಾಡಿದ್ದೀರೋ ಅಂದ್ಕೋತೀನಿ. ಬಟ್ ಈ ಸಲ ಆ್ಯಕ್ಷನಲ್ಲಿ ಹೈಯೆಸ್ಟ್ ಪರ್ಸು ಇಟ್ಕೊಂಡು ಹೋಗಿದ್ರು ಟೀಮ್ಗೆ. ನೋಡೋಣ ಯಾವ ಥರ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಓಕೆ, ಆ್ಯಕ್ಚುಲಿ ನನ್ನ ಈ ಟೀಮ್ನ ಒಂದು ಟೀಮ್ ಸ್ಕ್ವಾಡ್ನ ಡಿಫ್ರೆಂಟಾಗಿ ಪಾರ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸಾಂಪಲ್ ವಿಕೆಟ್ ಕೀಪಿಂಗ್ ಬ್ಯಾಟರ್ಸು ಅಂದರೆ ಸಪ್ರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಬೌಲರ್ಸು, ಆಲ್ರೌಂಡರ್ಸು ಹೀಗೆ. ಓಕೆ, ಬಟ್ ಇವಾಗ ಸ್ಟಾರ್ಟಿಂಗ್ ಬಂದು ನನ್ನ ಫಸ್ಟು ಪ್ಲೇಯಿಂಗ್ 11ಗಿಂತ ಫಸ್ಟು ಟೀಮ್ ಪ್ಲೇಯರ್ಸ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡೋಣ ಒಬ್ಬೊಬ್ರದ್ದಾಗಿ ನೋಡಿಕೊಂಡು. ಅದಾದಮೇಲೆ ಬೇಕಿದ್ದರೆ ಒಂದು ಪ್ಲೇಯಿಂಗ್ 11 ಸೆಟ್ ಮಾಡೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಇದು ಪ್ಲ್ಯಾನು. ಓಕೆ, ಸ್ಟಾರ್ಟಿಂಗು ವಿಕೆಟ್ ಕೀಪರಿಂದ ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ಸ್ಟಾರ್ಟಿಂಗ್ ಪ್ಲೇಯರ್ ಬಂದು ಫಿನ್ ಅಲೆನ್ನ ಓವರ್ಸೀಸ್ ಪ್ಲೇಯರು. ವಿಕೆಟ್ ಕೀಪಿಂಗ್ ನಿಮಗೆ ಗೊತ್ತು, T20 ವರ್ಲ್ಡ್ ಕಪ್ಪಲ್ಲಿ ನ್ಯೂಜಿಲೆಂಡ್ಗೆ ಇಬ್ಬರು ಇದ್ದಾರೆ ಆ್ಯಕ್ಚುಲಿ, ಫಿನ್ ಅಲೆನ್ ಮತ್ತು ಟೀಮ್ ಸೈಫರ್ಟ್ಸು, ಇಬ್ಬರು ಓಪನರ್ಸು ನ್ಯೂಜಿಲೆಂಡಿಗೆ. ಭಯಂಕರ ಓಪನಿಂಗ್ ಪೇರ್ ಇದೆ. ಆ್ಯಕ್ಚುಲಿ ಚೆನ್ನಾಗಿ ಆಡಿದ್ರು ಈ ಸಲ, ಒಳ್ಳೆ ವರ್ಲ್ಡ್ ಕಪ್. ಬಟ್ KKR ಮಾಡಿ ಬೆಸ್ಟು ಅಂದರೆ ಇವರಿಬ್ಬರು ಬೈ ಮಾಡಿರೋದು. ರೀಸನ್ ಏನು ಗೊತ್ತಾ, ಈ ಸಲ T20 ವರ್ಲ್ಡ್ ಕಪ್ ಇದ್ದಿದ್ದು ಕೂಡ ಇಂಡಿಯಾದಲ್ಲೇ. ಸೊ ಇಂಡಿಯನ್ ಪಿಚ್ಚರ್ಸ್ಗೆ ಆಲ್ರೆಡಿ ಸೆಟ್ ಆಗಿದ್ದಾರೆ ಇವರಿಬ್ಬರು ಪ್ಲೇಯರ್ಸು. ಸೊ ಅವರು ಅಂದರೆ ಈಗ ಆಲ್ರೆಡಿ ಪರ್ಫಾರ್ಮ್ ಮಾಡಿರೋದ್ರಿಂದ ಇವರಿಬ್ಬರು ಪ್ಲೇಯರ್ಸು ಅಂದರೆ ಒಳ್ಳೆ ಪರ್ಫಾರ್ಮೆನ್ಸೇ ಬಂದಿದೆ ಇವರಿಬ್ಬರು ಕಡೆಯಿಂದ.
ಸೊ ಹಾಗಾಗಿ ಐ ಥಿಂಕ್ ಇವರಿಬ್ಬರನ್ನ ಸೆಲೆಕ್ಟ್ ಮಾಡಿ ಚೆನ್ನಾಗಿದೆ ಬೈ ಬಂದು. ಫಸ್ಟು ಫಿನ್ ಅಲೆನ್ ಮತ್ತು ಟೀಮ್ ಸೈಫರ್ಟ್ ಆ್ಯಕ್ಚುಲಿ ಇಬ್ಬರು ಸೇಮ್ ಸ್ಕಿಲ್ಸ್ ಪ್ಲೇಯರ್ಸು. ಈ ಪವರ್ ಪ್ಲೇನ ಯುಟಿಲೈಸ್ ಮಾಡಿಕೊಂಡು ಬೌಲರ್ ತಲೆ ಮೇಲೆ ಲೈಕ್ ಫಾರ್ ಎಕ್ಸಾಂಪಲ್ ಅಂದರೆ ಎಲ್ಲರೂ ಪವರ್ ಪ್ಲೇಲಿ ಇಬ್ಬರು ಫೀಲ್ಡರ್ ಅಷ್ಟೇ ಆಚೆ ಇರ್ತಾರೆ. ಸೊ ಗ್ಯಾಪ್ ನೋಡಿಕೊಂಡು ಇಬ್ಬರು ಪವರ್ ಹಿಟರ್ಸು ಗ್ಯಾಪ್ ನೋಡ್ಕೊಂಡು ಬಾಲ್ ಸ್ಕೋರ್ ಮಾಡೋವಂಥ ಮೇನ್ ಸ್ಕಿಲ್ಸ್ ಇವ್ದು. ಅದಾದಮೇಲೆ ವಿಕೆಟ್ಗೆ ಹಿಂದೆನೂ ಕೂಡ ಆಡೋವಂಥ ಅಂದರೆ ಟೀಮ್ ಸೈಫರ್ಟು ಮತ್ತು ಫಿನ್ನಲ್ನ ನೀವು ನೋಡಿದರೆ ಬೌಲರ್ ಸ್ಪೇಸ್ ಯೂಸ್ ಮಾಡಿಕೊಂಡು ವಿಕೆಟ್ ಹಿಂದೆನೂ ಕೂಡ ಬಾಲ್ನ ಹೊಡಿತಾರೆ, ಅಂದರೆ ಸ್ಕೋರ್ ಮಾಡ್ತಾರೆ. ಬಟ್ ಇವ್ರ ರೇಂಜ್ ಆಫ್ ಶಾಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ಆ್ಯಕ್ಚುಲಿ ಇವರಿಬ್ಬರು ಪವರ್ ಯೂಸ್ ಅಂದರೆ ಇವ್ರ ಟೈಮ್ಗಿಂತ ಪವರ್ ಯೂಸ್ ಮಾಡಿ ಬಾಲ್ ಮೇಲೆ ಪವರ್ ಯೂಸ್ ಮಾಡಿ ಸ್ಕೋರ್ ಮಾಡ್ತಾರೆ ಆ್ಯಕ್ಚುಲಿ ಜಾಸ್ತಿ ಇವ್ರದ್ದು ಬಂದು. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಫಿನ್ನಲೆನ್ ಬಂದರೆ ನಾನು BBL ಅಲ್ಲಿ ನೋಡಿದ್ದೀನಿ. ಇವ್ರು ಮಿಚೆಲ್ ಮಾರ್ಷ್ ಜೊತೆ ಐ ಥಿಂಕ್ ಆರೆಂಜ್ ಕಲರ್ ಡ್ರೆಸ್ ಯಾವುದೋ ಇರುತ್ತೆ, ಟೀಮ್ ನೇಮ್ ಅಷ್ಟೊಂದು ನೆನಪರ್ತಿಲ್ಲ. ಬಟ್ ಮಿಚೆಲ್ ಮಾರ್ಷ್ ಜೊತೆ ಓಪನಿಂಗ್ ಮಾಡಬೇಕಾದ್ರೆ ಪವರ್ ಪ್ಲೇಲೆಲ್ಲ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಈಗ ವರ್ಲ್ಡ್ ಕಪ್ಪಲ್ಲಿ ನೋಡಿದ್ವಿ, ಪವರ್ ಪ್ಲೇಲಿ ಇವ್ರು ಸ್ಟ್ರೈಕ್ ರೇಟ್ ಬಂದರೂ 250 300ವರೆಗೂ ರೀಚ್ ಆಗುತ್ತೆ ಈಸಿಲಿ. ಮಿನಿಮಮ್ 200 ಅಂತೂ ಮೇಂಟೈನ್ ಮಾಡೇ ಮಾಡ್ತಾರೆ. ಬಟ್ ನಾನು ಅನಾಲೈಸ್ ಮಾಡಿರೋ ಪ್ರಕಾರ ಪವರ್ ಪ್ಲೇ ದಾಟಿದ ತಕ್ಷಣ ಇವರು ಅಷ್ಟೊಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಲ್ಲ. ನೀವು ನೋಡಿರ್ತೀರ ಲೈಕ್ ಅಂದರೆ ಆಬ್ವಿಯಸ್ಲಿ ಇವಾಗ 300 ಸ್ಟ್ರೈಕ್ ರೇಟ್ ಇತ್ತು ಅಂತಂದರೆ ಅವರು ಸೆಕೆಂಡ್ ಅಂದರೆ ಅವ್ರು ಔಟ್ ಆಗೋ ಅಷ್ಟರಲ್ಲಿ ಅವ್ರ ಸ್ಟ್ರೈಕ್ ರೇಟ್ ಬಂದು 200ಗೆ ಬಂದಿರುತ್ತೆ. ಅಂದರೆ ಯಾವ ಸ್ಟಾರ್ಟ್ ಮಾಡ್ತಾರೆ ಅದೇ ರೇಂಜಲ್ಲಿ ಕಂಟಿನ್ಯೂ ಮಾಡಲ್ಲ ಶಾರ್ಟ್ಸ್ನ. ಟೀಮ್ ಸೈಫರ್ಟ್ ಆ ಥರ ಅಲ್ಲ. ಬಟ್ ಫಿನ್ ಅಲೆನ್ ಮಾತ್ರ ಇನಿಷಿಯಲಿ ಪವರ್ ಪ್ಲೇಲಿ ತುಂಬ ಅವ್ರ ರನ್ಸ್ ಆಲ್ಮೋಸ್ಟ್ ಅವ್ರು 50% ಸ್ಕೋರ್ ಪವರ್ ಪ್ಲೇಲಿ ಅಂದರೆ ಫಾರ್ ಎಕ್ಸಾಂಪಲ್ ಇವ್ರಿಗೆ 70-80 ರನ್ ಅವ್ರು ಸ್ಕೋರ್ ಮಾಡ್ತಾರೆ ಅಂತಂದರೆ ಮಿನಿಮಮ್ 40-50 ರನ್ ಪವರ್ ಪ್ಲೇಲೇ ಹೊಡೆದಿರ್ತಾರೆ. ಅಂದರೆ ಅವರು ಜಾಸ್ತಿ ಶಾರ್ಟ್ಸು ಅಥವಾ ರನ್ ಬಂದಿರೋದೇನಿದ್ರು ಪವರ್ ಪ್ಲೇನೇ. ಪವರ್ ಪ್ಲೇಯಿಂದ ಆಚೆ ಅಷ್ಟು ರನ್ ಬಂದಿಲ್ಲ, ಅಂದರೆ ಫೀಲ್ಡರ್ಸ್ ಎಲ್ಲ ಸ್ಪ್ರೆಡ್ ಆಗಿರ್ತಾರೆ. ಸೊ ಅಂದರೆ ಸಿಂಗಲ್ಲು ಪವರ್ ಯೂಸ್ ಮಾಡಿರೋ ಜಾಸ್ತಿ ಇವರು ಟೈಮ್ಗಿಂತ ಪವರ್ ಯೂಸ್ ಮಾಡೋದಕ್ಕಿಂತ ಬಾಲ್ ಆಲ್ಮೋಸ್ಟ್ ಫೀಲ್ಡರ್ಸಿಗೆ ಬೇಗ ರೀಚ್ ಆಗುತ್ತೆ. ಸೊ ಆದ್ದರಿಂದ ಸಿಂಗಲ್ಸಿಗೆ ಅಂದರೆ ಟುಡಿ ಬರೋ ಜಾಗದಲ್ಲಿ ಸಿಂಗಲ್ಸ್ ಬರುತ್ತೆ. ಆ ಥರ ಸಿಂಗಲ್ಸ್ ಬರೋ ಜಾಗದಲ್ಲಿ ಡೈರೆಕ್ಟ್ ಫೀಲ್ಡರ್ ಕೈಗೆ ಹೋಯ್ತು ಅಂದರೆ ಸಿಂಗಲ್ಸ್ ಕಟ್ ಆಗುತ್ತೆ. ಸೊ ಅದಾಗಿ ಮೇನ್ ರೀಸನ್ ಅದು ಇವ್ರಿಗೆ ಸ್ಟ್ರೈಕ್ ರೇಟ್ ಕಮ್ಮಿ ಆಗೋಕ್ಕೆ. ಮತ್ತು ಇವರು RCBಲಿ ಕೂಡ ಇದ್ದರು 3 ವರ್ಷ. ಬಟ್ ಅನ್ಫಾರ್ಚುನೇಟ್ಲಿ ಚಾನ್ಸಸ್ ಸಿಕ್ಕಿರಲಿಲ್ಲ RCBಲಿ ಪ್ಲೇಯಿಂಗ್ 11ಗೆ ಎಂಟ್ರಿ ಆಗೋಕ್ಕೆ. 3 ವರ್ಷ ಇದ್ದರು. ಓಕೆ, ಇವಾಗ ಬೈ ಮಾಡಿದೆ KKR. ನನಗನ್ಸೋ ಪ್ರಕಾರ ಫಿನ್ ಅಲೆನ್ನ ಟ್ರೈ ಮಾಡೇ ಮಾಡ್ತಾರೆ. ಅಂದರೆ ಯಾಕಂದರೆ ಬೆಸ್ಟು ಪರ್ಫಾರ್ಮೆನ್ಸ್ ಈ ಸಲ ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಫೈನಲ್ವರೆಗೂ ತುಂಬ ಚೆನ್ನಾಗಿ ಆಡಿದರು. ಫೈನಲಲ್ಲಿ ಹಾಫ್ ಡೇ ಇತ್ತು ಅನಿಸುತ್ತೆ, ಸೊ ಔಟ್ ಆದರು. ಓಕೆ, ನಮ್ಮ ಆ್ಯಕ್ಚುಲಿ ಇಂಡಿಯನ್ ಬೌಲಿಂಗ್ ಸ್ಟ್ರಾಂಗ್ ಇತ್ತು, ಸೊ ಹಾಗಾಗಿ ಔಟ್ ಆದರು. ಅವರು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರಿಗೆ ನೀಟಾಗಿ ಪ್ಲ್ಯಾನ್ ಮಾಡಿದ್ರೆ ಫಿನ್ ಅಲೆನ್ಗೆ ಇವ್ರದ್ದು ಲೈಕ್ ಫಾರ್ ಎಕ್ಸಾಂಪಲ್ ಪವರ್ ಪ್ಲೇ ಅದಾದಮೇಲೆ ಅಂದರೆ ಒಳ್ಳೆ ಬೌಲರ್ಸ್ ಲೈಕ್ ವರುಣ್ ಚಕ್ರವರ್ತಿ ಥರ, ಅಂದರೆ ಸುನಿಲ್ ನಾರಾಯಣ್ ಈ ಥರ ಪ್ಲೇಯರ್ಸು ಅಂದರೆ ಕಟ್ಟಾಕೋ ರನ್ಸ್ನ ಜಾಸ್ತಿ ಕೊಡ್ದಿರೋ ಲೀಕ್ ಮಾಡದಿರೋ ಬೌಲರ್ಸ್ ಬಂದರೆ ಈಸಿಯಾಗಿ ವಿಕೆಟ್ ತೆಗಿಬೋದು ಇವ್ರನ್ನ. ಅಂದರೆ ಸ್ಲೋಯರ್ ಥ್ರೂ ದಿ ಏರ್, ಅಂದರೆ ಸ್ಪಿನ್ನರ್ಸ್ ಆ್ಯಕ್ಚುಲಿ ನಾನು ಅನಲೈಸ್ ಮಾಡಿರೋ ಪ್ರಕಾರ ಸ್ಪೀಡ್ ಬೌಲರ್ಸ್ಗಿಂತ ಇವ್ರು ಸ್ಪಿನ್ನರ್ಸ್ಗೆ ಜಾಸ್ತಿ ಔಟ್ ಆಗಿರೋದು ನೀವು ವರ್ಲ್ಡ್ ಕಪ್ಪಲ್ಲಿ ನೋಡಿದರೆ. ಬಟ್ ಇವ್ರು ಔಟ್ ಆಗೋ ಈ ಮೆಥಡ್ ಇರೋದು ಗೊತ್ತಾ, ಸ್ಪಿನ್ನರ್ ಆಗಲಿ ಸ್ಪೀಡ್ ಬೌಲರ್ ಆಗಲಿ ಬಾಲ್ನ ಸ್ಲೋ ಆಗಿ ಅಂದರೆ ಪೇಸ್ ಕೊಡ್ದಿರೋ ಬಾಲ್ ಹಾಕ್ತಾರಲ್ಲ, ಅದಕ್ಕೆ ಟೈಮ್ ಮಾಡೋಕ್ಕಾಗ್ದಿರ ಔಟ್ ಆಗಿರೋದೇ ಜಾಸ್ತಿ ಇವರು ಬೋಲ್ಡ್ ಆಗಿರೋದಕ್ಕಿಂತ. ಓಕೆ, ನೆಕ್ಸ್ಟು ಟೀಮ್ ಸೈಫರ್ಟ್ ಬಂದು ಸೇಮ್ ಕೈಂಡ್ ಆಫ್ ಅ ಪ್ಲೇಯರ್ ಫಾರ್ ಫಿನ್ ಅಲೆನ್. ಅಂದರೆ ಸೇಮ್ ಶಾರ್ಟ್ಸ್ ಆಡ್ತಾರೆ ಮತ್ತು ಸೇಮ್ ಸ್ಕಿಲ್ ಸೆಟ್ ಎಲ್ಲ ಚೆನ್ನಾಗಿದೆ, ಸೇಮ್ ಒಂದೇ ಥರ ಇದೆ. ಇವರು ಇವರು ಆ್ಯಕ್ಚುಲಿ RCBಲಿದ್ದರು. ಆಮೇಲೆ ನಿಮ್ಗೆ ನೆನಪಿದ್ರೆ ಡೆಲ್ಲಿ ಟೀಮಲ್ಲೂ ಕೂಡ ಆಡಿದರು. ಐ ಥಿಂಕ್ 20 ಟೈಮಲ್ಲಿ ಅನಿಸುತ್ತೆ, ಅಷ್ಟೊಂದು ನೆನಪಿಲ್ಲ. ಬಟ್ ಫಿಲ್ ಸಾಲ್ಟು ಇದ್ದಿದ್ದ ಟೈಮಲ್ಲಿ ಅನಿಸುತ್ತೆ ಇವರು ಇದ್ದರು ಟೀಮ್ ಸೈಫರ್ಟು, ನೆನಪಿಲ್ಲ. ಬಟ್ ಡೆಲ್ಲಿ ಟೀಮಲ್ಲಿ ಆಡಿದರು, ನನಗೆ ನೆನಪಿದೆ. ಓಕೆ, ಇವಾಗ ನೆಕ್ಸ್ಟ್ ಮಂತ್ ಅಂತಂದರೆ ಅಜಿಂಕ್ಯ ರಹಾನೆ. ಇವರು ಆ್ಯಸ್ ಎ ಕ್ಯಾಪ್ಟನ್ ಓಕೆ ಎಕ್ಸ್ಪೀರಿಯನ್ಸ್ ಇದೆ, ಟೀಮ್ನ ಹೇಗೆ ಲೀಡ್ ಮಾಡಬೇಕು ಅಂತ ಗೊತ್ತು. ಮತ್ತು ಆ್ಯಸ್ ಎ ಫೀಲ್ಡರು ಓಕೆ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ. ಬಟ್ ಆ್ಯಸ್ ಎ ಪ್ಲೇಯರ್ ಅಂತಂದರೆ ನ್ಯೂ ಕ್ರಿಕೆಟಿಂಗ್ ಏರಾದಲ್ಲಿ ಅಷ್ಟು
ಸದ್ ಮಾಡೋಕ್ಕಾಗಿಲ್ಲ. ನೀವು ಮುಂಬೈ ಡೊಮೆಸ್ಟಿಕಲ್ಲಿ ನೋಡಿದ್ರೆ ಇವ್ರ ಪರ್ಫಾರ್ಮೆನ್ಸ್ ಎಲ್ಲ ಓಪನಿಂಗ್ಸಲ್ಲಿ ಚೆನ್ನಾಗಿ ಬಂದಿರೋದು. ಅಂದರೆ ಇವ್ರದ್ದು ಸೇಮ್ ಇಶ್ಯೂ ಫಿನ್ನಲ್ಲ ಥರನೇ. ಇವ್ರದ್ದು ಮ್ಯಾಕ್ಸಿಮಮ್ ಸ್ಕೋರ್ಸ್ ಏನಿದ್ರು ಅಂದರೆ ಈ ಪವರ್ ಪ್ಲೇಲೇ ಬರೋದು. ಪವರ್ ಪ್ಲೇ ಆದಾದಮೇಲೆ ರನ್ಸೇ ಬರೋಲ್ಲ, ಜಸ್ಟ್ ಸಿಂಗಲ್ ಟುಡಿ ಈ ಥರ. ಅಂದರೆ ಸ್ಟ್ರೈಕ್ ರೊಟೇಟ್ ಮಾಡೋವಂಥ ಪ್ಲೇಯರ್ ಇವರು. ಬಟ್ ಈ ಅಂದರೆ ಸನ್ರೈಸ್ ಹೈದ್ರಾಬಾದ್ ಟೀಮ್ ಅವರೆಲ್ಲ ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಾರಲ್ಲ, ಆ ಥರ ಎಲ್ಲ ಕಷ್ಟ ಇದೆ ಇವ್ರು ಆಡೋದು. ನೀವು ಇವ್ರು ನೋಡಿದರೆ ಆ್ಯಕ್ಚುಲಿ ಇವರು IPL ಕೆರಿಯರೇ ಮುಗೀತಿತ್ತು. CSK 50 ಲ್ಯಾಕಿಗೆ ಬೈ ಮಾಡ್ತಾರೆ 23 ವರ್ಲ್ಡ್ ಕಪ್ಪಲ್ಲಿ. ಆ ಇಯರ್ ಮಾತ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ ಇವ್ರದ್ದು. ಬಟ್ ಅದೇನೋ ಅದಾದಮೇಲೆ 24, 25 ಅಷ್ಟೊಂದು ನೀಟಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಇವ್ರ ಕಡೆಯಿಂದ, ರಾಣೆಯಿಂದ. ಲೈಕ್ ಇವ್ರು ಯಾವ ಥರ ಅಂತಂದರೆ ಇವ್ರ ಸ್ಕಿಲ್ಸ್ನ ಅಂದರೆ ಅಪ್ಡೇಟ್ ಮಾಡ್ತಾನೆ ಇಲ್ಲ. ಅಂದರೆ ಡಿಫ್ರೆಂಟ್ ಶಾರ್ಟ್ಸ್ನ ಟ್ರೈ ಮಾಡ್ತಾನೆ ಇಲ್ಲ. ಸೇಮ್ ಅವ್ರು ಮುಂಚೆ ಹೇಗೆ ಆಡ್ತಿದ್ರು ಅದೇ ಥರ ಶಾರ್ಟ್ಸ್ನ ಟ್ರೈ ಮಾಡ್ತಿದ್ದಾರೆ, ಮತ್ತು ಅದೇ ಥರ ಸ್ಕೋರ್ ಮಾಡೋಕ್ಕೂ ಟ್ರೈ ಮಾಡ್ತಿದ್ದಾರೆ. ಬಟ್ ಇನಿಷಿಯಲಿ ಅಂದರೆ ಸ್ಟಾರ್ಟಿಂಗ್ ಪವರ್ ಪ್ಲೇಲಿ ಫೀಲ್ಡರ್ಸ್ ಎಲ್ಲ ಒಳಗಡೆ ಇರೋದ್ರಿಂದ ಸ್ಕೋರ್ ಮಾಡ್ತಿದ್ದಾರೆ, ಅಷ್ಟೊಂದೇನು ಇಶ್ಯೂ ಆಗ್ತಿಲ್ಲ. ಬಟ್ ಪವರ್ ಪ್ಲೇ ಆದಾದಮೇಲೆ ಫೀಲ್ಡರ್ ಸ್ಪ್ರೆಡ್ ಆಗಿರ್ತಾರೆ. ಸೊ ಅಂದರೆ ಇವ್ರು ಮಿಡಾನ್ ಕಡೆ ಜಾಸ್ತಿ ಟ್ರೈ ಮಾಡ್ತಾರೆ ಬಾಲ್. ಆಲ್ಮೋಸ್ಟ್ ಸಿಂಗಲ್ಸು ಟುಡಿಲೇ ಇರುತ್ತೆ ಇವ್ರದ್ದು. ಅಂದರೆ ಟೀಮ್ಗೆ ನಿಮಗೆ ಸಡನ್ನಾಗಿ 6, 4 ಬೇಕು ಅಂತಂದರೆ ಅದನ್ನು ಕಂಪ್ಲೀಟ್ ಮಾಡೋವಂಥ ಪ್ಲೇಯರ್ ಅಲ್ಲ. ಓಕೆ, ಆ್ಯಸ್ ಎ ಕ್ಯಾಪ್ಟನ್ ಓಕೆ, ನೋ ಇಶ್ಯೂಸ್. ಆ್ಯಸ್ ಎ ಫೀಲ್ಡರ್ ಕೂಡ ನೋ ಇಶ್ಯೂಸ್. ಬಟ್ ಇವ್ರ ಕಂಪ್ಲೀಟ್ ಟೀಮೇ ಒಂಥರ ಇಶ್ಯೂ ಆಗಿದೆ ನೋಡಿ. ಸ್ಕ್ವಾಡಲ್ಲಿ ಲಾಸ್ಟ್ ಟೈಮ್ ರಿಂಕು ಸಿಂಗ್ ಇದ್ದಾರೆ. ರಿಂಕು ಸಿಂಗ್ನ ಅಷ್ಟೊಂದು ಯೂಸೇ ಮಾಡಿಲ್ಲ ಇವರು. ಆಲ್ಮೋಸ್ಟ್ ಡೌನ್ ದಿ ಆರ್ಡರ್ ಬರ್ತಾರೆ ಇವರು, 6, 7 ಲೈಕ್ ಫಿನಿಷರ್ ಥರ ಬರ್ತಾರೆ. ನಿಮಗೆ ರಿಂಕು ಸಿಂಗ್ ಕರೆಕ್ಟಾಗಿ ಯೂಸ್ ಮಾಡಿದ್ದು ಅಂತಂದರೆ ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿದ್ರು ಗೊತ್ತಾ, ಅವಾಗಷ್ಟೇ ನೀಟಾಗಿ ಯೂಸ್ ಮಾಡಿದ್ದು ಇವರನ್ನು. ಅಂದರೆ ಸ್ವಲ್ಪ ಈ ಸಲ ಹತ್ತಿ ಆರ್ಡರ್ ಟ್ರೈ ಮಾಡೋದಿದ್ರೆ ಬೆಟರ್ ಅನಿಸುತ್ತೆ. ಬಟ್ ನನ್ನ ಐಡಿಯಾ ಏನು ಗೊತ್ತಾ, ಇವ್ರೇನಾದರೂ ರಿಂಕು ಸಿಂಗಿಗೆ ಕ್ಯಾಪ್ಟನ್ ಕೊಟ್ಟು ಅಜಿಂಕ್ಯರನ್ನು ರೆಸ್ಟ್ ಮಾಡಿದ್ರೆ ಒಳ್ಳೆ ಟೀಮ್ ಮಾಡ್ಬೋದು. ಐ ಡೋಂಟ್ ನೋ, ಬಟ್ ನನಗೇನು ಆ ಡಿಸಿಷನ್ ತಗೋತಾರೆ ಅಂತ ಅನ್ಸಲ್ಲ. ಇರಲಿ, ಓಕೆ. ರಿಂಕು ಸಿಂಗ್ ಈ ಸಲ ವರ್ಲ್ಡ್ ಕಪ್ಪಲ್ಲಿ ಏನು ಅಷ್ಟೊಂದು ಚಾನ್ಸಸ್ ಸಿಕ್ಕಿಲ್ಲ, ಬಟ್ ಸಿಕ್ಕಿರೋ ಚಾನ್ಸಸ್ನ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಕಿಲ್ ಇರೋವಂಥ ಪ್ಲೇಯರು, ಒಳ್ಳೆ ಫೀಲ್ಡರ್ ಕೂಡ. ಆ್ಯಕ್ಚುಲಿ ಇವ್ರು ಎಂಟ್ರಿ ಆಗಿದ್ದೇ ಟೀಮಿಗೆ ಡಿಫ್ರೆಂಟ್. ಆ್ಯಸ್ ಎ ಫೀಲ್ಡರಾಗಿ ಎಂಟ್ರಿ ಆಗಿದ್ದು ಇವರು. ಸುಮಾರು ಕ್ಯಾಚಸ್ ಎಲ್ಲ ಹಿಡಿದು ಕೋಚಸ್ಗೆ ಸ್ವಲ್ಪ ಏನು ಹೇಳ್ತೀರಾ ರೆಕಗ್ನೈಸ್ ಮಾಡ್ತಾರೆ ಇವ್ರನ್ನ. ಅದಾದಮೇಲೆ 11ಗೆ ಎಂಟ್ರಿ ಆಗೋದು. ನಿಮ್ಗೆ ನೆನಪಿದ್ರೆ ಐ ಥಿಂಕ್ ಎಷ್ಟು ದಯಾಳ್ಗೆ ಅನ್ಸುತ್ತೆ 5 6 ಹೊಡೆದು ವಿನ್ ಆಗದೇ ಇರೋ ಮ್ಯಾಚನ್ನ ವಿನ್ ಮಾಡಿಸ್ತಾರೆ ಅವರು. ಆಗ ಅದಾದಮೇಲೆ ಬಿಡಿ, ರೆಸ್ಟು ಇಂಡಿಯಾಗೂ ಎಂಟ್ರಿಯಾಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ. ಅದಾದಮೇಲೆ ಇವ್ರು ನೆಕ್ಸ್ಟ್ ಬೈ ಬಂದು ರಘುವಂಶಿ. ಇವ್ರು ನಾನು ಸ್ಮ್ಯಾಟಲ್ಲೆಲ್ಲ ಫಾಲೋ ಮಾಡ್ತಿದ್ದೆ ರಘುವಂಶಿ ಅವ್ರನ್ನ. ಇವ್ರದ್ದು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನಿಷಿಯಲಿ ಮುಂಬೈ ಅವ್ರು ಟ್ರೈ ಮಾಡಿದ್ರು ಇವ್ರನ್ನ, ಓಪನರ್ ಆಗೋ ಟ್ರೈ ಮಾಡಿದ್ರು ಸ್ವಲ್ಪ. ಅದಾದಮೇಲೆ ಒನ್ ಡೌನ್ ಮಿಡಲ್ ಆರ್ಡ್ರಲ್ಲೂ ಟ್ರೈ ಮಾಡಿದ್ರು. ಅಂಥ ಪರ್ಫಾರ್ಮೆನ್ಸ್ ಏನೂ ಬಂದಿಲ್ಲ. ನಿಮ್ಮ ನೆನಪಿದ್ರೆ ತಮಿಳ್ನಾಡು ಮೇಲೆ ಅನಿಸುತ್ತೆ. ಅಂದರೆ ಬಾಲ್ ಟು ಬಾಲ್ ರನ್ ಸ್ಕೋರ್ ಮಾಡೋದು ಅಂದರೆ ಸ್ಟ್ರಗಲ್ ಮಾಡ್ತಿದ್ರು ತುಂಬ. ಅಷ್ಟೊಂದು ಟಚ್ಚಲ್ಲೂ ಕಾಣಿಸಿಲ್ಲ ನನಗೇನು. ಲಾಸ್ಟ್ ಸೀಸನ್ನು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಆ್ಯಕ್ಚುಲಿ ಇವ್ರದ್ದು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಇದ್ದಬೇಕಾದ್ರೆ 1-2 ಒಳ್ಳೆ ಇನ್ನಿಂಗ್ಸ್ ಬಂದಿತ್ತು ಸುನಿಲ್ ನಾರಾಯಣ್ ಜೊತೆಗೆ. ಮತ್ತು ಅದಾದಮೇಲೆ ಆ ಇಯರ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದಕ್ಕೆ ಅಂತಲೇ ಇವ್ರನ್ನ ಉಳಿಸ್ಕೊಂಡಿದ್ರು ಟೀಮಲ್ಲಿ. ಬಟ್ ಅಂಥ ಪರ್ಫಾರ್ಮೆನ್ಸ್ ಏನೂ ಬಂದಿಲ್ಲ ಲಾಸ್ಟ್ ಇಯರ್. ಮನೀಶ್ ಪಾಂಡೆ ಇವರು ಅಷ್ಟೇ ಸೇಮ್ ಕೈಂಡ್ ಆಫ್ ಅ ಪ್ಲೇಯರ್. ಅಂದರೆ ಸೇಮ್ ರಹಾನೆ ಥರನೇ ಇವ್ರದ್ದೆಲ್ಲ ಏನಿದ್ರು 6-7 ಇಯರ್ಸ್ ಹೈದ್ರಾಬಾದಲ್ಲಿ ಇರಬೇಕಾದ್ರಷ್ಟೇ ತುಂಬ ಚೆನ್ನಾಗಿದ್ದಿತ್ತು. ರನ್ಸ್ ಎಲ್ಲ ಮಾಡ್ತಿದ್ರು. ಅಂದರೆ ಒಳ್ಳೆ ಬ್ಯಾಟರ್. ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದರೆ ಮನೀಶ್ ಪಾಂಡೆ ಒಂಥರ ಲೆಜೆಂಡ್ ಲಿಸ್ಟಲ್ಲಿ ಇರಬೇಕಿತ್ತು. ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಥರ. ಯಾಕಂದರೆ ಇವರು 18 ಸೀಸನಲ್ಲೂ ಬೈ ಮಾಡಿದ್ದಾರೆ. ಅಂದರೆ ಟೀಮ್ಗೆ ತಗೊಂಡಿದ್ದಾರೆ. ಬಟ್ ಪ್ಲೇಯಿಂಗ್ ಲೆವೆಲಲ್ಲಿ ಇವಾಗಲೂ ಕೂಡ ಕಂಫರ್ಟೇಬಲಾಗಿ ಎಂಟ್ರಿ ಆಗ್ತೀನಿ ಅನ್ನೋ ಪ್ಲೇಯರ್ ಅಲ್ವೇ ಅಲ್ಲ ಇವರು. ಎಲ್ಲ ಮ್ಯಾಚಲ್ಲೂ ಇವಾಗಲೂ ಒಂಥರ ಆಪ್ಷನ್ಸ್ ಥರ ನಾನು ನೋಡ್ತಾರೆ. ಅದಕ್ಕೆ ಮೇನ್ ರೀಸನ್ ಏನು ಇವಾಗ ನೋಡಿದ್ರೆ ನೀವು ಕರ್ನಾಟಕ ಟೀಮಿಂದನೂ ಆಚೆ ಇದ್ದಾರೆ ಇವರು. ಅಂದರೆ ಮೇನ್ ರೀಸನ್ ಬಂದು ಶಾರ್ಟ್ಸ್ನ ಇಂಪ್ರೂವ್ ಮಾಡೇ ಇಲ್ಲ. ಫೀಲ್ಡರ್ ನೋ ಡೌಟ್ ಕಂಪ್ಲೀಟ್ 100% ಎಫರ್ಟ್ ಆಗ್ತಾರೆ. ಒಳ್ಳೆ ಫೀಲ್ಡರ್, ನೋ ಇಶ್ಯೂಸ್. ಬಟ್ ಇವರು ನಾನು ಫಾಲೋ ಮಾಡಿರೋದ್ರಿಂದ ಅವಾಗಿಂದನೂ ಸೇಮ್ ಶಾರ್ಟ್ಸ್. ಅಂದರೆ ಹೊಸದೇನೂ ಕಲಿತಾನೆ ಇಲ್ಲ. ಹೊಸ ಇವರು ಮಯಾಂಕ್ ಅಗರ್ವಾಲ್ ಇವರೆಲ್ಲ ಸೇಮ್. ಅಂದರೆ ಆಲ್ಮೋಸ್ಟು ಸೇಮ್ ಥರನೇ ಬರ್ತಾರೆ. ಯಾಕಂದರೆ ಅವರೆಲ್ಲ ಶಾರ್ಟ್ಸ್ನ ಅಂದರೆ ಇನಿಷಿಯಲಿ ಓಕೆ ಸ್ಟಾರ್ಟಿಂಗು ನಿಮ್ಗೆ ನೆನಪಿದ್ರೆ ಮಯಾಂಕ್ ಅಗರ್ವಾಲ್ದು ಸೇಮ್ ಇಶ್ಯೂ ಆಗಿದ್ದು. ಅಂದರೆ ಹೊಸ ಶಾರ್ಟ್ಸ್ನೇನು ಜನ್ರೇಟೇ ಮಾಡ್ತಿಲ್ಲ ಅವರು.
ಸೇಮ್ ಅದೇ ಹಳೆ ಶಾರ್ಟ್ಸ್ ಮೇಲೆ ಒತ್ತು ಕೊಟ್ಟು ಅದನ್ನೇ ಯೂಸ್ ಮಾಡ್ಕೊಂಡು ಆಡ್ತಿದ್ದಾರೆ. ಬಟ್ ಇವಾಗ ಗೇಮ್ ಚೇಂಜ್ ಆಗಿದೆ. ನಿಮಗೆ ಅನಾಲಿಸಿಸ್ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಈಗ ಈ ಸೀಸನ್ ಯಾರೋ ಒಬ್ಬ ಬೌಲರ್ ಅಥವಾ ಬ್ಯಾಟ್ಸ್ಮನ್ ಪರ್ಫಾರ್ಮೆನ್ಸ್ ಮಾಡಿದ್ರೆ, ಅಂದರೆ ನೀಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ, ಎಕ್ಸಾಂಪಲ್ ವೈಭವ್ ಸೂರ್ಯವಂಶಿ ಥರ, ಅಂದರೆ ತುಂಬ ಚೆನ್ನಾಗಿ ಇದು ಮಾಡಿದ್ರೆ ಅವ್ರು ಅನಾಲಿಸಿಸ್ ಮಾಡ್ತಾರೆ. ನೀವು ನೆನಪಿದ್ರೆ ಒಂದೆರಡು ಗೇಮ್ ಆದಮೇಲೆ ವೈಭವ್ ಸೂರ್ಯವಂಶಿ ಕೂಡ ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಯಾಕಂದರೆ ಅವ್ರು ನೀಟಾಗಿ ಅನಲೈಸ್ ಮಾಡ್ತಾರೆ. ಕೋಚಸ್ ಎಲ್ಲ ತುಂಬ ಇರ್ತಾರೆ, ಅವ್ರ ವೀಕ್ ಲಿಂಕ್ ಏನು ಈ ಥರ ಚೆಕ್ ಮಾಡಿ. ಮನೀಶ್ ಪಾಂಡೆ ನನಗನ್ಸೋ ಪ್ರಕಾರ ಅಂದರೆ 150 ಆ ಥರ ಸ್ಟ್ರೈಕ್ ರೇಟ್, 10 ಬಾಲಿಗೆ 15 ರನ್ನು, ಈ 30 ಬಾಲಿಗೆ 40-45 ರನ್ನು, ಆ ಥರ ಪ್ಲೇಯರ್. ನೆಕ್ಸ್ಟ್ ಬೈ ಬಂದು ರಾಹುಲ್ ತ್ರಿಪಾಠಿ ಆ್ಯಕ್ಚುಲಿ ಇವ್ರ ಹತ್ರ ತುಂಬ ಶಾರ್ಟ್ಸ್ ಇತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಅಷ್ಟೊಂದು ಪರ್ಫಾರ್ಮೆನ್ಸೇ ಬಂದಿಲ್ಲ ಏನು, ಅಥವಾ ಇವರು ಇನಿಷಿಯಲಿ ಸ್ಕೋರ್ ಅಂದರೆ ಆ್ಯಕ್ಚುಲಿ CSK ಅವ್ರಿಗೆ ತುಂಬ ಚಾನ್ಸಸ್ ಕೊಡ್ತು. ಲಾಸ್ಟ್ ಟೈಮ್ CSKಲಿ ಇದ್ದಿದ್ದು ತುಂಬ ಚಾನ್ಸಸ್ ಕೊಟ್ಟರು ಅವರು. ಅಂದರೆ ಅಷ್ಟೊಂದು ವರ್ಸ್ಟ್ ಸೀಸನ್ ಆಯ್ತು ಅವರಿಗೆ. ಅದಕ್ಕಿಂತ ಮುಂಚೆ ಹೈದ್ರಾಬಾದಲ್ಲಿ ಒಂದೆರಡು 50 ಬಂದಿತ್ತು, ಚೆನ್ನಾಗಿ ಆಡಿದರು. ಬಟ್ ಇದರಲ್ಲಿ CSKಲಿ ಏನಂತ ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂದಿದ್ದು ರಾಹುಲ್ ತ್ರಿಪಾಠಿದು IPL ಕೆರಿಯರಲ್ಲಿ. ನೀವು ಮುಂಚೆ KKRಲ್ಲೇ ಇದ್ದರು, ಸೊ ಏನೋ ಒಲವು ತೋರಿಸಿ ಮೇ ಬಿ ಬೆಸ್ಟ್ ಚಾನ್ಸಸ್ ಅನಿಸುತ್ತೆ. ಯಾಕಂದರೆ ಈ ಸಲ KKR ಟೀಮ್ ನೋಡಿದ್ರೆ ಮಿಡಲ್ ಆರ್ಡ್ರಲ್ಲಿ ಯಾರೂ ಬ್ಯಾಟ್ಸ್ಮೆನ್ಸೇ ಇಲ್ಲ ಅಷ್ಟೊಂದು. ಅಂದರೆ ನಂಬರ್ 4, ನಂಬರ್ 5ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡೋಂಥ ಪ್ಲೇಯರ್ಸೇ ಇಲ್ಲ. ಸೊ ಹಾಗಾಗಿ ರಾಹುಲ್ ತ್ರಿಪಾಠಿ ಅಥವಾ ಮನೀಶ್ ಪಾಂಡೆ, ರಘುವಂಶಿ ಇವ್ರು ಮೂವರಿಗೂ ಬೆಸ್ಟ್ ಚಾನ್ಸು. ನನಗನ್ಸೋ ಪ್ರಕಾರ ರಘುವಂಶಿನೇ ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡ್ತಾರೆ, ಮನೀಶ್ ಪಾಂಡೆ ಮತ್ತು ರಾಹುಲ್ ತ್ರಿಪಾಠಿ. ರಘುವಂಶಿ ಕಡೆಯಿಂದ ನನಗೇನೋ ಈ ಸಲ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬರಲ್ಲ ಅನಿಸುತ್ತೆ. ರೀಸನ್ ಇದೆ, ಇವರು ಅಷ್ಟೊಂದು ಸ್ಮ್ಯಾಟಲ್ಲೂ ಏನು ಅಂಥ ಟಚ್ಚಲ್ಲಿಲ್ಲ. ಬಟ್ ಇವಾಗೇನೋ ಪ್ರಾಕ್ಟೀಸ್ ಮ್ಯಾಚಲ್ಲಿ ಮೊನ್ನೆ 55 ಬಾಲ್ಸಿಗೆ 100 ಹೊಡೆದಿದ್ದಾರೆ ಅಂತ ಪ್ರಾಕ್ಟೀಸ್ ಮ್ಯಾಚಲ್ಲಿ ನ್ಯೂಸ್ ಅಪ್ಡೇಟ್ ನೋಡಿದೆ. ಬಟ್ ಅಂದರೆ ಇವ್ರು ಮೂವರೆಗೂ ಇದೇ ಲಾಸ್ಟ್ ಚಾನ್ಸ್ ಅನ್ಕೋತೀನಿ ನನಗೇನೆ. ಯಾಕಂದರೆ ನೆಕ್ಸ್ಟ್ ಇಯರು ಮೇನ್ ಆ್ಯಕ್ಷನ್ ಬರೋದ್ರಿಂದ ಟೀಮ್ ಬೇಜಾನ್ ಆಪ್ಷನ್ಸ್ ಇರುತ್ತೆ ಟೀಮ್ಗಳಿಗೆ. ಇವ್ರನ್ನೆಲ್ಲ ಬೈ ಮಾಡಲ್ಲ ಅಂತ ನಾನು ಅನ್ಕೋತೀನಿ ಈ ಸಲ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಂದರೆ. ಸೊ ಬೆಸ್ಟ್ ಚಾನ್ಸಸ್ಸು ರಾಹುಲ್ ತ್ರಿಪಾಠಿ, ಮನೀಶ್ ಪಾಂಡೆ, ರಘುವಂಶಿ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ರಘುವಂಶಿಗೆ ಟೈಮ್ ಇದೆ, ಬಟ್ ರಾಹುಲ್ ತ್ರಿಪಾಠಿ, ಮನೀಶ್ ಪಾಂಡೆ ಆಲ್ಮೋಸ್ಟ್ ಎಂಡ್ ಆಫ್ ದ ಕೆರಿಯರ್ ಅನ್ಕೋಬೇಕು ಈ ಸಲ ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ. ನೆಕ್ಸ್ಟು ರೌಮನ್ ಪವಲ್. ಇವರು ವೆಸ್ಟ್ ಇಂಡೀಸು ಡೌನ್ ದಿ ಆರ್ಡರ್, ಅಂದರೆ ಒಬ್ಬ ಬೇಕು ಅಂತಂದರೆ ಒಳ್ಳೆ ಫೀಲ್ಡರು, ಮತ್ತು ಒಂದೆರಡು ಓವರ್ ಕೂಡ ಆಡ್ತಾರೆ. ಒಂದೆರಡು ಓವರ್ ಕೂಡ ಬೌಲಿಂಗ್ ಮಾಡ್ತಾರೆ, ಸ್ಪೀಡ್ ಬೌಲಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ನೆನಪಿದ್ರೆ ಡೆಲ್ಲಿಗೂ ಕೂಡ ಆಡ್ಬೇಕಾದ್ರೆ ಚೆನ್ನಾಗಿ ಆಡಿದರು. ಡೆಲ್ಲಿ RR ಒಳ್ಳೆ ಟೀಮ್ ಪ್ಲೇಯರು. ಸೊ ನನಗನ್ಸೋ ಪ್ರಕಾರ ಇವರು ಆಂಡ್ರೆ ರಜಲ್ ಇಲ್ಲ ಅಂದರೆ ಲಾಸ್ಟ್ ಟೈಮೇ ಬೈ ಮಾಡಿದರು. ಬಟ್ ಆಂಡ್ರೆ ರಜಲ್ ಪ್ಲೇಸಲ್ಲಿ ಆಡಿಸೋ ಚಾನ್ಸಸ್ ಇದೆ, ನೋಡಬೇಕು. ನನಗನ್ಸೋ ಪ್ರಕಾರ ಮಿಡಲ್ ಆರ್ಡ್ರು ಅಥವಾ ಆ್ಯಸ್ ಎ ಫಿನಿಷರ್ ಯೂಸ್ ಮಾಡ್ಬೋದು. ಈ ಸಲ ವರ್ಲ್ಡ್ ಕಪ್ಪಲ್ಲಿ ಓಕೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ, ನೋಡಬೇಕು. ಓಕೆ, ನೆಕ್ಸ್ಟು ಇನ್ನೊಬ್ಬ ತೇಜಸ್ವಿ ಸಿಂಗ್ ಅಂತ ಬೈ ಮಾಡಿದ್ದಾರೆ. ಅಷ್ಟು ನ್ಯೂಸ್ ಕೇಳಿ ಬಂದಿಲ್ಲ ಅವ್ರ ಬಗ್ಗೆ. ವಿಕೆಟ್ ಕೀಪಿಂಗಿಗೆ ಬ್ಯಾಟರ್ ಆ್ಯಕ್ಚುಲಿ. ಓಕೆ, ನೆಕ್ಸ್ಟು ಆಲ್ರೌಂಡರ್ಸಿಗೆ ಬಂದ್ಬಿಡೋಣ. ನೆಕ್ಸ್ಟು ಇದಕ್ಕೆ ಆಲ್ರೌಂಡರ್ಸಲ್ಲಿ ಸುನಿಲ್ ನಾರಾಯಣ್, ಸಚಿನ್ ರವೀಂದ್ರ, ರಮಣ್ದೀಪ್ ಸಿಂಗು, ಅನುಕೂಲ್ ರಾಯ್, ಕಮ್ರಾನ್ ಗ್ರೀನ್. ಇವ್ರದ್ದು ಮೇಯ್ನ್ ಬಂದು ಆ್ಯಕ್ಚುಲಿ ಇವ್ರಿಗೊಂಥರ ಮೇಯ್ನ್ ವೆಪನ್ ಬಂದು ಸುನಿಲ್ ನಾರಾಯಣ್. ಮಿಸ್ಟ್ರಿ ಇದುವರೆಗೂ ಅಂದರೆ ಒಂದೆರಡು ಮ್ಯಾಚ್ ಹಾಫ್ ಡೇ ಆಗಿದೆ ಖಂಡಿತ, ಬಟ್ ಬೆಸ್ಟ್ ಬೌಲರ್ ಇವ್ರಿಗೆ KKRಗೆ. ಅಂದರೆ ಪಿಚ್ಚಿಗೆ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಬೌಲರ್, ಅಂದರೆ ಹೋಮ್ ಗ್ರೌಂಡಿಗೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ ಆ ಥರ ಬೌಲರ್. ಅಂದರೆ ಮಿಸ್ಟ್ರೀಸ್ ಯೂಸ್ ಮಾಡ್ತಾರೆ, ಗೂಗ್ಲಿ ಯೂಸ್ ಮಾಡ್ತಾರೆ. ಬ್ಯಾಟರ್ಗಳಿಗೆ ಅಂದರೆ ಅವ್ರ ಬಾಲ್ನ ಆ್ಯಕ್ಚುಲಿ ಅಂದರೆ ಹಿಂದೆ ಇಟ್ಕೊಂಡು ಬೌಲಿಂಗ್ ಮಾಡೋದ್ರಿಂದ ಅಷ್ಟು ನೀಟಾಗಿ ಸೀಮ್ನ ಇದುವರೆಗೂ ನೀಟಾಗಿ ರೀಡ್ ಮಾಡೋಕ್ಕಾಗಿಲ್ಲ ಬ್ಯಾಟ್ಸ್ಮೆನ್ಸ್ಗೆ. ಅಂದರೆ ಪೇಸ್ ಆಫ್ ಮಾಡಿ ಬಾಲ್ಗೆ ಏರ್ ಕೊಟ್ಟು ಮೂವ್ ಮಾಡೋದ್ರಿಂದ ಒಟ್ಟಿನಲ್ಲಿ ಏನೋ ಒಂದು ಮಿಸ್ಟ್ರಿ ಮಾಡ್ತಾನೆ ಇರ್ತಾರೆ ಇವರು ಟ್ಯಾಕಲ್ ಮಾಡೋಕ್ಕೆ. ಈ ಸಲ ಸಚಿನ್ ರವೀಂದ್ರನ್ ಬೈ ಮಾಡಿದರೆ CSKಗೆ ಅಂತ ಹೇಳ್ಕೊಳ್ಳೋಂಥ ಫಸ್ಟ್ ಗೇಮ್ ಬಂದು ಒಂದು ಮ್ಯಾಚ್ ಗೆಲ್ಸ್ಕೊಡ್ತಾರೆ ಸಚಿನ್ ರವೀಂದ್ರನೇ ನಿಂತ್ಕೊಂಡು ಆಡಿ. ಬಟ್ ಅದಾದಮೇಲೆ ಅಂಥ ಅಂದರೆ ಇವ್ರ ಮೇಯ್ನ್ ಇಶ್ಯೂ ಬಂದು ಸ್ಕಿಲ್ಸ್ದು ಅಲ್ಲ, ಫೀಲ್ಡಿಂಗ್ದು ಅಲ್ಲ. ಇವ್ರ ಮೇಯ್ನ್ ಇಶ್ಯೂ ಬಂದು ಬ್ಯಾಟಿಂಗ್ ಸ್ಟ್ರೈಕ್ ರೇಟು. ಅಂದರೆ ಅಷ್ಟು ನೀಟಾಗಿ ಈ ಸಲ ಪರವಾಗಿಲ್ಲ, ಓಕೆ ಪ್ಲೇಯರು, ಅಂದರೆ ಭಯಂಕರ ಅಂದರೆ ಟೀಮ್ ಪ್ಲೇಯರ್. ಓಕೆ, ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ಅಂದರೆ ಇವ್ರ ಸ್ಟ್ರೈಕ್ ರೇಟು 160 ಆ ಥರ ಮೇಂಟೈನ್ ಮಾಡ್ಕೊಳ್ಳೋಂಥ. ಬಟ್ ಇನಿಷಿಯಲಿ ರನ್ ಬರೋಲ್ಲ ಇವರು.
ಅಂದರೆ ಸ್ವಲ್ಪ ಟೈಮ್ ತಗೊಂಡು ಆಡುವಂಥ ಪ್ಲೇಯರು. ಬಟ್ ಮೇಕಪ್ ಮಾಡ್ತಾರೆ. ಬಟ್ ನನಗನ್ಸೋ ಪ್ರಕಾರ ಸಚಿನ್ ರವೀಂದ್ರನ ಸಿ ಎಸ್ ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಈ ಸಲ ವರ್ಲ್ಡ್ ಕಪ್ಪಲ್ಲಿ ಭಯಂಕರ ಬೌಲಿಂಗ್ ಮಾಡಿದ್ರು. ನೀವು ಸಿ ಎಸ್ ಕೆ ನೋಡಿದ್ರೆ ಸಿ ಎಸ್ ಕೆಲಿ ಅವ್ರ ಕೈಲಿ ಬೌಲಿಂಗೇ ಆಗ್ತಿಲ್ಲ. ಈ ಸಲ ಎಷ್ಟು ಟರ್ನ್ ಇತ್ತು ಅವ್ರದ್ದು ಬಾಲಲ್ಲಿ, ಸ್ಪಿನ್ನರ್ಸಲ್ಲಿ ಎಷ್ಟು ಟರ್ನ್ ಸಿಕ್ಕಿದೆ ಸಚಿನ್ ರವೀಂದ್ರಗೆ. ಬೌಲಿಂಗಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ. ಸೊ ಒಳ್ಳೆ ಬೈ ಅನಿಸುತ್ತೆ ನನಗನ್ಸೋ ಪ್ರಕಾರ. ಇನ್ನು ರಮಣ್ದೀಪ್ ಸಿಂಗು ಅಂಥ ಒಳ್ಳೆ ಸೀಸನ್ ಆಗಿಲ್ಲ ಇವರಿಗೆ. ಸ್ಮ್ಯಾಟಲ್ಲೂ ಅಂಥ ಒಳ್ಳೆ ಸೀಸನ್ ಆಗಿಲ್ಲ. ಮತ್ತು ಬಟ್ ಫೀಲ್ಡರ್ ತುಂಬ ಕ್ಯಾಚಸ್ ಹಿಡಿದು ಮ್ಯಾಚಸ್ಗೆ ತುಂಬ ಹೆಲ್ಪ್ ಮಾಡಿದರು. ಬಟ್ ಆ್ಯಸ್ ಎ ಬ್ಯಾಟರಾಗಿ ಅಂಥ ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಏನೂ ಬಂದಿಲ್ಲ. ಬಟ್ ಈ ಸಲ ಬರ್ಬೋದು, ನೋಡೋಣ. ಅನುಕೂಲ್ ರಾಯ್ ನೆಕ್ಸ್ಟ್ ಬೈ. ಅನುಕೂಲ್ ರಾಯ್ ಬಂದು ಲೆಫ್ಟ್ ಆರ್ಮ್ ಬೌಲರು. ಮತ್ತು ಈ ಸಲ ಸ್ಮ್ಯಾಟಲ್ಲಿ ತುಂಬ ಚೆನ್ನಾಗೂ ಪರ್ಫಾರ್ಮ್ ಮಾಡಿದ್ದಾರೆ ಬ್ಯಾಟಿಂಗ್ ಬೌಲಿಂಗಲ್ಲೂ ಕೂಡ. ಐ ಥಿಂಕ್ ಈ ಸಲ ನನಗೇನೋ ಅನ್ಸೋ ಪ್ರಕಾರ ಸ್ಟಾರ್ಟಿಂಗಲ್ಲೇ ಪ್ಲೇಯಿಂಗ್ 11ಗೆ ಎಂಟ್ರಿ ಆಗ್ತಾರೆ ಅಂತ. ಇನ್ನು ನೆಕ್ಸ್ಟ್ ಬಂದು ಹೈಯೆಸ್ಟ್ ಬಿಡ್ ಕ್ಯಾಮ್ರಾನ್ ಗ್ರೀನ್. ಆ್ಯಕ್ಚುಲಿ ಇವ್ರದ್ದು ವರ್ಲ್ಡ್ ಕಪ್ ಬರೋಕ್ಕಿಂತ ಮುಂಚೆ ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗಿತ್ತು. ಆರ್ ಸಿ ಬಿಲಿ ತುಂಬ ಚೆನ್ನಾಗಿತ್ತು. ಅಂದರೆ ಹೆಚ್ಚು ಕಮ್ಮಿ 3-4 ಓವರ್ ಆರಾಮ್ಸೆ ಬೌಲಿಂಗು ಮಾಡ್ತಿದ್ರು. ಮತ್ತು ಬ್ಯಾಟಿಂಗು ಕೂಡ ಒಳ್ಳೆ ಫೀಲ್ಡ್, ಅಂದರೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಮೂರದ್ರಲ್ಲೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಏನೋ ಇತ್ತು, ನೋ ಇಶ್ಯೂಸ್. ಬಟ್ ಈ ಸಲ ವರ್ಲ್ಡ್ ಕಪ್ಪಲ್ಲಿ ಅಷ್ಟೊಂದೇನು ಬೌಲಿಂಗ್ ಕೊಟ್ಟಿಲ್ಲ ಇವರಿಗೆ. ಇವರು ಇದರಲ್ಲಿ ಶ್ರೀಲಂಕಾದಲ್ಲಿ ಆಡಿದ್ರಿಂದ ಐ ಥಿಂಕ್ ಬೌನ್ಸ್ನ ರೀಡ್ ಮಾಡೋಕ್ಕಾಗಿಲ್ಲ ಅಂತ ನಾನು ಅನ್ಕೋತೀನಿ. ಸ್ಕಿಲ್ಸಲ್ಲೇನೂ ಪ್ರಾಬ್ಲಮ್ ಇಲ್ಲ. ಬಟ್ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನೂ ಬಂದಿಲ್ಲ ಇವ್ರ ಕಡೆಯಿಂದ. ನಿಮ್ದು ಅಂಥ ಐ ಥಿಂಕ್ 20 ಕ್ರಾಸೇ ಆಗಿಲ್ಲ ಅಂತ ಅನ್ಕೋತೀನಿ ಇವ್ರ ರನ್ನು ಮ್ಯಾಚಸ್ಗಳಲ್ಲಿ. ಅಷ್ಟು 1 ಡೌನ್ ಬರ್ತಿದ್ರು. ಅಂದರೆ ಇನಿಷಿಯಲಿ ಸ್ಟಾರ್ಟ್ ಮಾಡ್ತಿದ್ರು 6-4 ಅಂತ. ಬಟ್ ಒಂದು 5, 10, 15, 20 ರನ್ ಬಂತು ಅಂದ್ರೆ ಔಟ್ ಆಗ್ತಿದ್ರು. ಅಂದರೆ ಅದನ್ನು ಯೂಸ್ ಮಾಡ್ಕೊಂಡು, ಅಂದರೆ ಜಾಸ್ತಿ ರನ್ ಸ್ಕೋರ್ ಮಾಡ್ತಿರ್ಲಿಲ್ಲ ಅವರು ಯೂಸ್ ಮಾಡಿಕೊಂಡು. ಬಟ್ ನೆಕ್ಸ್ಟು ಬೌಲಿಂಗಿಗೆ ಬಂದರೆ ಇವ್ರದ್ದು ಮೇಯ್ನ್ ಇಶ್ಯೂ ಆಗಿರೋದೇ ಬೌಲಿಂಗು. ಯಾಕಂದರೆ ಪತಿರಣ ಶ್ರೀಲಂಕಾದಲ್ಲಿ ಮ್ಯಾಚ್ ಆಡಬೇಕಾದ್ರೆ ಇಶ್ಯೂ ಅಂದರೆ ಏನೋ ಇಂಜುರಿ ಮಾಡ್ಕೊಂಡಿದ್ದಾರೆ. ಅವ್ರು ಬರ್ತಾರೆ ಐ ಥಿಂಕ್ ಆಲ್ಮೋಸ್ಟ್ ರೂಲ್ಡ್ ಔಟ್ ಅಂತ ಹೇಳ್ತಿದ್ದಾರೆ. ಕೆಲವರು ಇನಿಷಿಯಲಿ APL ಮ್ಯಾಚಸಲ್ಲಿ ಅಂದರೆ ಇನಿಷಿಯಲ್ ಮ್ಯಾಚಸ್ ಆಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಬೆಸ್ಟ್ ಬೈಯಿತ್ತು ನನಗನ್ಸೋ ಪ್ರಕಾರ ಪತಿರಣ. ಯಾವತ್ತಿದ್ರೂ ಬ್ಯಾಟ್ಸ್ಮೆನ್ಸಿಗೆ ಥ್ರೆಟ್ಟೆ. ಅಂದರೆ ಇವ್ರದ್ದು ಸ್ಲಿಂಗಿ ಆ್ಯಕ್ಷನ್ ಬಂದು ಅಂದರೆ ಹೋದ ಸಲ CSKಲಿ ಲೈನು ಮಿಸ್ ಮಾಡ್ತಿದ್ರು ಬಿಟ್ಟರೆ ಒಳ್ಳೆ ಬೌಲರೇ ಇವರು. ನಿಮಗೆ 23 CSK ವಿನ್ ಆಗಕ್ಕೆ ಮೇನ್ ರೀಸನ್ ಕೂಡ ಇವರು. ಅಂದರೆ ಭಯಂಕರ ಬೌಲಿಂಗ್ ಇತ್ತು ಇವ್ರದ್ದು. ಇವ್ರು ಮೇಯ್ನ್ ಒಂದು ಲೈಕ್ ಯಾರ್ಕರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಈ ಸಲ KKR ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ರೂಲ್ಡ್ ಔಟ್ ಆಗೋ ಸಾಧ್ಯತೆ ಇದೆ. ನೋಡಬೇಕು. ಹರ್ಷಿತ್ ರಾಣಾನೂ ಇಂಜುರಿ ಆಗಿದ್ದಾರೆ. ಇವ್ರದ್ದು ಮೇಯ್ನ್ ಬೌಲರ್. ನಿಮ್ಗೆ ನೆನಪಿದ್ರೆ ಇವರು ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗಿದ್ದರು ಹರ್ಷಿತ್ ರಾಣಾ. ಬಟ್ ಇಂಜುರಿಯಿಂದ ಮೊಹಮ್ಮದ್ ಸಿರಾಜ್ ರಿಪ್ಲೇಸ್ ಮಾಡಿದ್ರು. ಇನ್ನೂ ಅಷ್ಟೊಂದು ಒಳ್ಳೆ ನ್ಯೂಸ್ ಬಂದಿಲ್ಲ ಅವ್ರ ಕಡೆಯಿಂದ. ಅಂದರೆ ಟೀಮ್ಗೆ ಫಿಟ್ ಆಗ್ತಾರೆ ಅಥವಾ ಇನಿಷಿಯಲಿ ಸುಮಾರು ಮ್ಯಾಚಸ್ ಮಿಸ್ ಮಾಡ್ಬೋದು, ನೋಡಬೇಕು. ಅಂದರೆ ಬ್ಯಾಕಪ್ಪಿಗೆ ಟ್ರೈ ಮಾಡ್ತಿದ್ದಾರೆ, ಚೆಕ್ ಮಾಡಬೇಕು ಇವ್ರದ್ದು ಹೇಗೆ ಬರುತ್ತೆ ಅಂತ. ನೆಕ್ಸ್ಟು ವರುಣ್ ಚಕ್ರವರ್ತಿ. ಇವರು ಅಂದರೆ ಒಳ್ಳೆ ಮಿಸ್ಟ್ರಿ ಬೌಲರು, T20 ನಂಬರ್ 1 ಬೌಲರು. ಬಟ್ ಇಶ್ಯೂ ಏನಾಗಿರೋದು ಅಂದರೆ KKRಗೆ ಇವಾಗ ಈ ಸಲ ವರ್ಲ್ಡ್ ಕಪ್ ಎಲ್ಲ ಇಂಡಿಯಾದಲ್ಲೇ ಇದ್ದಿದ್ದು. ಆಲ್ಮೋಸ್ಟ್ ಬ್ಯಾಟ್ಸ್ಮೆನ್ಸ್ ನನಗೇನೋ ರೀಡ್ ಮಾಡಿರೋ ಥರ ಕಾಣಿಸ್ತಾ ಇದೆ ಇವಾಗ. ಅಂದರೆ ಇವ್ರ ಮೇಯ್ನ್ ಎಫೆಕ್ಟಿವ್ ಬಾಲ್ ಬಂದು ಗೂಗ್ಲಿ. ಆ್ಯಕ್ಚುಲಿ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ರು. ಬಟ್ ಇವ್ರದ್ದು ಸ್ಟಾರ್ಟಿಂಗ್ ಓವರ್ ಚೆನ್ನಾಗಾಯಿತು ಅಂತಂದರೆ ಎಲ್ಲ ಓವರು ಆಲ್ಮೋಸ್ಟ್ ನೀಟಾಗುತ್ತೆ. ಬಟ್ ಸ್ಟಾರ್ಟಿಂಗ್ ಏನಾದರೂ ಬ್ಯಾಟ್ಸ್ಮೆನ್ಸು ಅಟ್ಯಾಕ್ ಮಾಡಿದ್ರೆ ಅಂಥ ಒಳ್ಳೆ ಎಕಾನಮಿಲಿ ಬೌಲಿಂಗ್ ಮಾಡ್ತಿಲ್ಲ. ಅಂದರೆ ಹೇಳ್ಕೊಳ್ಳೋಂಥ ಫೀಲ್ಡರ್ ಅಲ್ಲ, ಬಟ್ ಓಕೆ ಫೀಲ್ಡರ್. ಬಟ್ ಇನಿಷಿಯಲ್ ಏನಾದ್ರು ಟಾರ್ಗೆಟ್ ಮಾಡಿದ್ರೆ ಬ್ಯಾಟ್ಸ್ಮೆನ್ಸು ರೀಡ್ ಮಾಡಿ ಈ ಸಲ KKR ಪಕ್ಕ ಅಷ್ಟೊಂದೇನು ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಿಲ್ಲ. ನೋಡಬೇಕು. ಬಟ್ ಏನಾದರೂ ಹೊಸ ಇಂಪ್ರೂವ್ಮೆಂಟ್ ತಂದು ಅಥವಾ ನೋಡಬೇಕು ಹೊಸ ಬಾಲ್ ಏನಾದರೂ ಅಂದರೆ ವೇರಿಯೇಷನ್ಸ್ ಏನಾದರೂ ಹೊಸ್ದಾಗಿ ತರ್ತಾರ, ಲೈನು ಲೆಂತಲ್ಲಿ ಕಂಟ್ರೋಲ್ ಇಟ್ಕೊಂಡು ಮಾಡ್ತಾರಂತ. ಈ ಸಲ ನೋಡಿದ್ರೆ ಸ್ವಲ್ಪ ಲೈನು ಸ್ಟಾರ್ಟಿಂಗ್ ಪಾಕಿಸ್ತಾನ್ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಅದಾದಮೇಲೆ ಏನೋ ಅಂಥ ಒಳ್ಳೆ ಟಚ್ ಕಾಣಿಸ್ತಿಲ್ಲ. ಬಟ್ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಯೂಸ್ ಮಾಡಿದ್ರು 4 ಓವರೂ ಆಲ್ಮೋಸ್ಟು. ಬಟ್ ಅಂತ ಹೇಳ್ಸ್ಕೊಳ್ಳೋ ಎಕಾನಮಿಲಿ ಬೌಲ್ ಮಾಡಿಲ್ಲ ಇವ್ರು. ಆ್ಯಕ್ಚುಲಿ ವಿಕೆಟ್ಸು ಏನಂತ ಬಂದಿಲ್ಲ. 14 ಐ ಥಿಂಕ್ 14 ವಿಕೆಟು 19 ವಿಕೆಟು ವರ್ಲ್ಡ್ ಕಪ್ಪಲ್ಲಿ ಇರಬೇಕು. ಐ ಥಿಂಕ್ 14 ಅನಿಸುತ್ತೆ ವಿಕೆಟ್ಸು.
ಅಂದರೆ ಲೈಕ್ ಹೊಡೆಯೋಕ್ಕೋಗಿ ಔಟ್ ಆದಂಥ ವಿಕೆಟ್ಸು. ಎರಡು ಮ್ಯಾಚ್ ಬಿಟ್ಟರೆ ಇನ್ನು ಮಿಕ್ಕಿದ ಆ ಮ್ಯಾಚಿಂದನೂ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು ಇವ್ರ ಮೇಲೆ, ವರುಣ್ ಚಕ್ರವರ್ತಿ. ಯಾಕಂದರೆ T20 ನಂಬರ್ 1 ಬೌಲರ್ಸು, ವೇರಿಯೇಷನ್ಸ್ ತುಂಬ ಇತ್ತು. ವರ್ಲ್ಡ್ ಕಪ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಮಾಡ್ತಿದ್ರು ಬೌಲಿಂಗ್ನೆಲ್ಲ. ಬಟ್ ಅದಾದಮೇಲೆ ಸ್ವಲ್ಪ ಇಶ್ಯೂ ಆಗಿದ್ದು. ಓಕೆ, ನೆಕ್ಸ್ಟು ಉಮ್ರಾನ್ ಮಲಿಕ್, ಪೇಸ್ ಬೌಲರ್ಸು. ಲಾಸ್ಟ್ ಟೈಮ್ ಕೂಡ ಬೈ ಮಾಡಿದ್ರು, ಬಟ್ ಇಂಜುರಿಯಿಂದ ಹೊರಗಡೆ ಹೋಗಿದ್ರು. ನನಗನ್ಸೋ ಪ್ರಕಾರ ಬೆಸ್ಟ್ ಬೈ ಅನಿಸುತ್ತೆ ಉಮ್ರಾನ್ ಮಲಿಕ್. ಈ ಸಲ ಒಳ್ಳೆ ವಿಕೆಟ್ಸ್, ಅಂದರೆ ಹೈಟ್ ಬೌಲರ್, ಅಂದರೆ ತುಂಬ ಪೇಸ್ ಯೂಸ್ ಜನ್ರೇಟ್ ಮಾಡೋವಂಥ ಬೌಲರ್ ಇವರು. ಹೈದ್ರಾಬಾದಿಗೂ ಚೆನ್ನಾಗೇ ಮಾಡಿದರು, ಬಟ್ ಎಕಾನಮಿ ಅಷ್ಟು ಕಂಟ್ರೋಲ್ ಇರಲಿಲ್ಲ. ಬಟ್ ನನಗೇನೋ ಈ ಸಲ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. KKR ಕೂಡ ಹೋಪ್ ಮಾಡ್ತಾರೆ ಈ ಸಲ ಚೆನ್ನಾಗಾಗಲಿ ಅಂತ. ಕಾರ್ತಿಕ್ ತ್ಯಾಗಿ ಆ್ಯಕ್ಚುಲಿ ಫಾಸ್ಟ್ ಬೌಲರು, ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರು. ನನಗನ್ಸೋ ಪ್ರಕಾರ ನನಗೆ ನೆನಪಿರೋ ಪ್ರಕಾರ ಕಾರ್ತಿಕ್ ತ್ಯಾಗಿ ಇತ್ತೀಚಿನ IPL ದಿನಗಳಲ್ಲಿ ಕಾಣಿಸ್ಕೊಂಡೇ ಇಲ್ಲ ನೀಟಾಗಿ. ಅಂದರೆ ಯೂಸ್ ಮಾಡಿದ್ರು ಕೂಡ ಬ್ಯಾಕಪ್ಪಾಗಿ ತಗೋತಿದ್ರು ಅಷ್ಟೇ. ಬಟ್ ಈ ಸಲ ಬೈ ಮಾಡಿದರೆ ನನಗನ್ಸೋ ಪ್ರಕಾರ ಈ ಸಲ 1-2 ಚಾನ್ಸಸ್ ಸಿಗ್ಬೋದು ಅಂದ್ಕೋತೀನಿ. ಬಟ್ ಇನಿಷಿಯಲಿ ಟ್ರೈ ಮಾಡಿದ್ರು ಡೌಟ್ ಏನಿಲ್ಲ. ಯಾಕಂದರೆ KKRಗೆ ಇನಿಷಿಯಲಲ್ಲಿ ಇವ್ರ ಮೇನ್ ಬೌಲರ್ಸ್ ಯೂಸ್ ಇಲ್ಲದೇ ಇರೋ ಕಾರಣ ಇವ್ರನ್ನ ಯೂಸ್ ಮಾಡಿದ್ರೆ ಡೆತ್ ಬೌಲರ್ ಆಗಿ ಅಥವಾ ಅಂದರೆ ಮೇನ್ ಬೌಲರ್ ಆಗಿ ಯೂಸ್ ಮಾಡ್ಬೋದು. ಬಟ್ ಏನಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬಂದರೆ ಕಂಟಿನ್ಯೂ ಮಾಡ್ತಾರೆ, ಇಲ್ಲಾಂದರೆ ಚೇಂಜ್ ಮಾಡ್ತಾರೆ ಅಂತ ಅಂದ್ಕೋತೀನಿ. ನನಗೆ ಇವ್ರ ಪರ್ಫಾರ್ಮೆನ್ಸ್ ನೆನಪಿರೋದು ಬಂದು ಐ ಥಿಂಕ್ ಪಂಜಾಬ್ ಮೇಲೆ ಅನಿಸುತ್ತೆ. ಲಾಸ್ಟ್ ಓವರು 3 ರನ್ ಏನೋ ಡಿಫೆಂಡ್ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರು. ಬಟ್ ಅದಾದಮೇಲೆ ಏನು ಅಂತ ಟಚ್ ಬಂದಿಲ್ಲ. ನೋಡಬೇಕು ಈ ಸಲ ಸ್ಮ್ಯಾಟಲ್ಲೂ ಏನು ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ ಅವ್ರು, ಆಲ್ಮೋಸ್ಟ್ ಚಾನ್ಸೇ ಇಲ್ಲ ಅಂದ್ಕೊಳ್ಳಿ. ನೆಕ್ಸ್ಟು ವೈಭವ್ ಅರೋರಾ ಆ್ಯಕ್ಚುಲಿ ಇನಿಷಿಯಲ್ ಬಾಲ್ಸ್ನ, ಅಂದರೆ ಸ್ಟಾರ್ಟಿಂಗು ಪವರ್ ಪ್ಲೇಲೇ 2-3 ಓವರ್ ಮುಗಿಸ್ತಾರೆ. ಮಿಡಲ್ ಆರ್ಡರ್ ಅಂದರೆ ಡೆತ್ತಿಗೆ ಯಾರು ಯೂಸ್ ಮಾಡೋಲ್ಲ. ನಿಮ್ಗೆ ನೆನಪಿದ್ರೆ ಲಾಸ್ಟ್ ಟೈಮ್ CSK ಮೇಲೆ ಮ್ಯಾಚ್ ಆಡ್ಬೇಕಾದ್ರೆ ಡೆತ್ತಲ್ಲಿ ಬೌಲಿಂಗ್ ಕೊಟ್ಟಾಗ ಆಲ್ಮೋಸ್ಟ್ 20-25 ರನ್ಸ್ ಈ ಥರ ಕನ್ಸಿಡರ್ ಮಾಡ್ತಿದ್ರು. ಒಂದು ಮ್ಯಾಚ್ ಅಂತಲ್ಲ, 2-3 ಮ್ಯಾಚ್ ಇದೇ ಥರ ಆಯಿತು. ಅಂದರೆ ಸ್ಟಾರ್ಟಿಂಗ್ ಇನಿಷಿಯಲಿ ಸ್ವಿಂಗ್ ಸಿಗುತ್ತೆ, ಅಂದರೆ ನ್ಯೂ ಬಾಲ್ ಯೂಸ್ ಮಾಡ್ತಾರೆ ಇವ್ರನ್ನ. ನ್ಯೂ ಬಾಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್. ಅಂದರೆ ಸ್ವಿಂಗ್ ತುಂಬ ಚೆನ್ನಾಗಿರುತ್ತೆ. ರೈಟ್ ಹ್ಯಾಂಡರ್ಸ್ಗೆ ಸ್ವಿಂಗ್ ಅಂದರೆ ಸ್ವಿಂಗ್ ಮಾಡ್ತಾರೆ. ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ಸ್ಗೆ ಬಾಲ್ನ ಆಚೆ ಹೋಗೋ ಥರ ನೋಡ್ತಾರೆ KKR ಸ್ಕ್ವಾಡ್. ನೆಕ್ಸ್ಟು ಅಂದರೆ ಬ್ಯಾಟ್ಸ್ಮನ್ಸಿಗೆ ಸ್ವಲ್ಪ ಥ್ರೆಟ್ ಮಾಡ್ತಾರೆ ಇನಿಷಿಯಲಿ. ಸೇಮ್ ಇವ್ರನ್ನ ಕ್ಯಾಪ್ಟನ್ ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ಒಳ್ಳೆ ಬೌಲರೇ, ಲೈನು ಲೆಂತ್ ಮೇಲೆ ಕಂಟ್ರೋಲ್ ಇಟ್ಕೊಂಡ್ರೆ ಇವರು ತುಂಬ ಥ್ರೆಟ್ ಆಗ್ತಾರೆ ಬ್ಯಾಟ್ಸ್ಮನ್ಸಿಗೆ ಇನಿಷಿಯಲ್ ಬಾಲಲ್ಲಿ. ಅಂದರೆ ಸ್ಟಾರ್ಟಿಂಗು ನ್ಯೂ ಬಾಲ್ ಇರೋದ್ರಿಂದ ಸ್ವಿಂಗ್ ಸಿಕ್ಕೇ ಸಿಗುತ್ತೆ. ನೀಟಾಗಿ ಲೈನಲ್ಲಿ ಅಂತ ಕಂಟ್ರೋಲ್ ಮಾಡಿ ಸ್ವಿಂಗ್ ಮಾಡೋದ್ರಿಂದ ಎಫೆಕ್ಟಿವ್ ಆಗ್ತಾರೆ. ನನಗನ್ಸೋ ಪ್ರಕಾರ ಇವ್ರನ್ನ ಪವರ್ ಪ್ಲೇಲೇ 3 ಓವರ್ ಕಂಪ್ಲೀಟ್ ಮಾಡಿ ಮಿಡಲ್ ಆರ್ಡ್ರಲ್ಲಿ ಯೂಸ್ ಮಾಡಿದ್ರೆ ಬೆಟರ್. ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಮಿಡಲ್ ಆರ್ಡ್ರಲ್ಲಿ 1 ಓವರ್ ಇಟ್ಕೊಂಡು ಅಂದರೆ ಮಿಡ್ ಓವರ್ಸ್ಗಳಲ್ಲಿ, ಅಂದರೆ ಆಫ್ಟರ್ ಪವರ್ ಪ್ಲೇ ಆದಾದಮೇಲೆ ಬಿಫೋರ್ 14th ಓವರು ಇವ್ರು 4 ಓವರ್ಸ್ನು ಕಂಪ್ಲೀಟ್ ಮಾಡಿಬಿಡೋದು ಬೆಟರ್. ಇನ್ನು ಆಕಾಶ್ ದೀಪು RCBಲಿ ಇರಬೇಕಾದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಏನೋ ಬರ್ತಿತ್ತು. ಬಟ್ ಅದಾದಮೇಲೆ ಆಕಾಶ್ ದೀಪು ಲಕ್ನೋವಲ್ಲೂ ಏನಂತ ಪರ್ಫಾರ್ಮೆನ್ಸ್ ಬಂದಿಲ್ಲ ಅವ್ರ ಕಡೆಯಿಂದ. ತುಂಬ ಕಾಸ್ಟ್ಲಿ ಆಗ್ತಾರೆ, ಎಕಾನಮಿ ರೇಟ್ ತುಂಬ ಜಾಸ್ತಿ ಹೋಗುತ್ತೆ. ಬಟ್ ಇಂಡಿಯನ್ ಗುಡ್ ಸೈಡ್ ನೋಡಬೇಕು ಈ ಸಲ ಕಮ್ಬ್ಯಾಕ್ ಮಾಡ್ತಾರೆ. ಪ್ರಶಾಂತ್ ಸೋಲಂಕಿ ಇವ್ರು ಆ್ಯಕ್ಚುಲಿ CSKಗೆ ಸ್ಕ್ವಾಡಲ್ಲಿದ್ದರು ಮುಂಚೆ. ನನಗನ್ಸೋ ಪ್ರಕಾರ ವರುಣ್ ಚಕ್ರವರ್ತಿಗೆ ಬ್ಯಾಕಪ್ ಥರ ಯೂಸ್ ಮಾಡ್ತಿದ್ದಾರೆ ಇವರು ಸ್ಪಿನ್ನರ್ ಗೂಗ್ಲಿ ಬೌಲರ್ಸು. ಅಂದರೆ ಜಾಸ್ತಿ ಇವರು ಮೇನ್ ಗೂಗ್ಲಿನ ಯೂಸ್ ಮಾಡೋದು. ಅಂದರೆ ಜಾಸ್ತಿ ಚಾನ್ಸಸ್ ಸಿಕ್ಕಿಲ್ಲ, ಬಟ್ ಒಳ್ಳೆ ಬೌಲರು. CSKಲಿ 1-2-3 ಮ್ಯಾಚ್ ಚಾನ್ಸಸ್ ಕೊಟ್ಟಿದ್ರು, ಚೆನ್ನಾಗೇ ಮಾಡಿದ್ದಾರೆ ಸಿಕ್ಕಿರೋ ಇದರಲ್ಲಿ. ಅಂದರೆ ಡೊಮೆಸ್ಟಿಕಲ್ಲೂ ಕೂಡ ಸ್ಕ್ವಾಡಲ್ಲಿರ್ತಾರೆ, ಪ್ಲೇಯಿಂಗ್ 11ಗೆ ಎಂಟ್ರಿ ಆಗೋಲ್ಲ. ಈ ಸಲ ನನಗನ್ಸೋ ಪ್ರಕಾರ ಬೆಂಚಲ್ಲೇ ಇರ್ತಾರೆ, ಬ್ಯಾಕಪ್ ಥರ ಯೂಸ್ ಮಾಡ್ತಾರೆ. ಬಟ್ ಯಾವತ್ತಿದ್ರೂ ಒಳ್ಳೆ ಬೌಲರ್, ಯೂಸ್ ಮಾಡ್ಬೋದು ಇರೋದು. ಬ್ಲೆಸ್ಸಿಂಗ್ ಮುಜರ್ಬಾನಿ ನನಗನ್ಸೋ ಪ್ರಕಾರ ಇವರೇನಾರು ಫೈನಲ್ವರೆಗೂ ಏನಾದ್ರು ಬಂದಿದ್ರೆ ಜಿಂಬಾಬ್ವೆ ಈ ಸಲ ವಿಕೆಟ್ ಟೇಕರ್ ಆಗ್ತಿದ್ರು ಪಕ್ಕ. ಯಾಕಂದರೆ ಜಸ್ಟ್ ಬಿಹೈಂಡ್ ಜಸ್ಪ್ರೀತ್ ಬೂಮ್ರಾ ಮತ್ತು ವರುಣ್ ಚಕ್ರವರ್ತಿ ಹಿಂದೆ ಇರೋದು ವರ್ಲ್ಡ್ ಕಪ್ ಹೈಯೆಸ್ಟ್ ವಿಕೆಟ್ ಟೇಕರ್ಸಲ್ಲಿ. ಆಲ್ಮೋಸ್ಟ್ ಇವರು ಜಿಂಬಾಬ್ವೆ ಸೂಪರ್ 8 ಬಂತು ಅಂತಂದರೆ ಮೇನ್ ರೀಸನ್ನು ಬ್ಲೆಸ್ಸಿಂಗ್ ಮುಜರ್ಬಾನಿ. ಏನು ಕಂಟ್ರೋಲ್ಗಳು ಸೀರಿಯಸ್ ಆಗಿ ಬಾಲ್ ಮೇಲೆ. ಇವ್ರು ಅರೌಂಡ್ 7 ಫೀಟ್ ಇದ್ದಾರೆ ಅನಿಸುತ್ತೆ. ಒಂದು ಹ್ಯಾಂಡ್ 2 ಫೀಟ್ ಎಕ್ಸ್ಟ್ರಾ, 9 ಫೀಟಿಂದ ಬಾಲ್ ಬರುತ್ತೆ. ಬ್ಯಾಟ್ಸ್ಮನ್ಸಿಗೆ ಈ ಸಲ ನನಗನ್ಸೋ ಪ್ರಕಾರ ಹೆವಿ ಥ್ರೆಟ್ಟು. ಈ KKR ಬೌಲಿಂಗ್ ಲೈನಪ್ಪಲ್ಲಿ ಸ್ವಲ್ಪ ಲೈಕ್
ಫಾಸ್ಟ್ ಬೌಲಿಂಗಲ್ಲಿ ಮೇಯ್ನ್ಲಿ ಸ್ವಲ್ಪ ಬ್ಯಾಟ್ಸ್ಮನ್ಸಿಗೆ ಥ್ರೆಟ್ ಆಗ್ತಾರೆ ಅಂದರೆ ಬ್ಲೆಸ್ಸಿಂಗ್ ಮುಜರ್ಬನ್. ಆ್ಯಕ್ಚುಲಿ ಇವ್ರನ್ನ ಅನ್ಸಾಲ್ಟ್ ಆಗಿದ್ರು IPL ಆ್ಯಕ್ಷನಲ್ಲಿ. ಬಾಂಗ್ಲಾದೇಶ್ ಪ್ಲೇಯರ್ ಮುಸ್ತಫಜುರ್ ರಹಮಾನ್ ಅಂದರೆ ಸ್ಕ್ವಾಡಿಂದ ಆಚೆ ಹಾಕಾದ್ಮೇಲೆ ಅವ್ರ ಪತ್ಲಿ ರಿಪ್ಲೇಸ್ಮೆಂಟ್ ಥರನೇ ಇವ್ರನ್ನ ಕಾಂಟ್ರಾಕ್ಟಿಗೆ ಸೈನ್ ಮಾಡ್ಕೊಂಡಿರೋದು. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ. ನಂಗನ್ಸೋ ಪ್ರಕಾರ ಬೆಸ್ಟ್ ರಿಪ್ಲೇಸ್ಮೆಂಟ್ ಅನ್ಸುತ್ತೆ ಈ ಸಲ. ಒಳ್ಳೆ ಥ್ರೆಟ್ ಆಗ್ತಾರೆ. ಇವ್ರದ್ದು ಆ್ಯಕ್ಚುಲಿ ಮೇಯ್ನ್ ವೆಪನ್ ಬಂದು ಶಾರ್ಟ್ ಬಾಲೇ. ಅಂದರೆ ಬ್ಯಾಟ್ಸ್ಮೆನ್ಸಿಗೆ ಇವ್ರ ಪೇಸಿಂದನೇ ಥ್ರೆಟ್ ಮಾಡ್ತಾರೆ. ಅಂದರೆ ಹೈಟಿಂದ ಬರುತ್ತಲ್ಲ ಬಾಲು, ಬ್ಯಾಟ್ಸ್ಮೆನ್ಸು ರೀಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನೋಡಬೇಕು. ಶಾರ್ಟ್ಸ್ ಬಾಲ್ಸ್ ಆಲ್ಮೋಸ್ಟ್ ಲೆಂತಲ್ಲಿ ಇಕ್ಕೋತಾರೆ. ಇವು ನಾರ್ಮಲ್ ಬೌಲರ್ಸ್ ಏನು ಜನ್ರೇಟ್ ಮಾಡ್ತಾರೆ ಗೊತ್ತಾ ಬೌನ್ಸು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ಬ್ಯಾಟ್ಸ್ಮೆನ್ಸ್ ಕೈಲಿ ರೀಡ್ ಮಾಡೋಕ್ಕಾಗ್ತಿಲ್ಲ ನೀಟಾಗಿ. ಓಕೆ, ನೆಕ್ಸ್ಟ್ ಬಂದು ಈ ಹರ್ಷಿತ್ ರಾಣಾ ಮತ್ತು ಪತಿ ರಾಣಾ ರೂಲ್ಡ್ ಔಟ್ ಆಗೋ ಸಾಧ್ಯತೆ ಇರೋದ್ರಿಂದ ನಾನೊಂದು ರಿಪ್ಲೇಸ್ಮೆಂಟ್ ಲಿಸ್ಟ್, ಅಂದರೆ ಯಾರನ್ನು ರಿಪ್ಲೇಸ್ ಮಾಡ್ಕೋಬೋದು ಅಂತ ಒಂದಷ್ಟು ಓವರ್ಸೀಸು ಮತ್ತು ಇಂಡಿಯನ್ಸು ಲಿಸ್ಟ್ ಮಾಡಿದ್ದೀನಿ. ನೋಡೋಣ. ಒಳ್ಳೆ ಬೌಲರ್ ಅಂದರೆ ಐರ್ಲ್ಯಾಂಡ್ ಕಡೆಯಿಂದ ಅಂದರೆ ರಿಪ್ಲೇಸ್ಮೆಂಟಿಗೆ ಹರ್ಷಿತ್ ರಾಣಾ ಮತ್ತು ಪತಿ ರಾಣಾ ಬದಲು ಇವರಲ್ಲಿ ಯಾರನ್ನಾರು ಪಿಕ್ ಮಾಡ್ಬೋದು ಅಂತ. ಫಸ್ಟ್ ಚಾಯ್ಸ್ ಬಂದು ಮಾರ್ಕ್ ಅಡೈರ್ನ ಚೂಸ್ ಮಾಡಿದ್ದೀನಿ. ಮಾರ್ಕ್ ಅಡೈರ್ ಮತ್ತು ಜಾಶ್ ಲಿಟಲ್ಲು ಇವರಿಬ್ಬರು ಅಂದರೆ ಯಂಗ್ ಅಂತ ಕೂಡ ಒಬ್ಬರು ಲಿಸ್ಟ್ ಮಾಡಿದ್ದೀನಿ. ಇವ್ರು 3 ಬೌಲರ್ಸು ಬಂದು ಐರ್ಲ್ಯಾಂಡ್ ಕಡೆಯಿಂದಲೇ. ಅಂದರೆ 3 ಬೌಲರ್ಸು ಕೂಡ ಮಾರ್ಕ್ ಅಡೈರ್ ಅಂದರೆ ಬ್ಯಾಟಿಂಗಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಫೀಲ್ಡರ್ ಕೂಡ. ಇನಿಷಿಯಲ್ ಬೌಲಿಂಗು ಅಂದರೆ ನಾನಿದನ್ನು ಹರ್ಷಿತ್ ರಾಣಾ ಅಥವಾ ಪತಿ ರಾಣಾ ಅಂದರೆ ಇಬ್ಬರಿಗೂ ಒಳ್ಳೆ ರಿಪ್ಲೇಸ್ ಆಗುತ್ತೆ ಮಾರ್ಕ್ ಅಡೈರ್ ಯೂಸ್ ಮಾಡಿದ್ರೆ. ಈ ಸಲ ಐರ್ಲ್ಯಾಂಡಿಗೂ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ. ಒಳ್ಳೆ ವಿಕೆಟ್ ಟೇಕರ್, ನ್ಯೂ ಬಾಲಲ್ಲಿ ಕೂಡ ಬೌಲಿಂಗ್ ಮಾಡ್ತಾರೆ. ಅಂದರೆ ಡೆತ್ ಓವರ್ಸಲ್ಲಿ ಕೂಡ ಬೌಲಿಂಗ್ ಮಾಡ್ತಾರೆ. ಜೋಶ್ ಲಿಟಲ್ ನಿಮ್ಗೆ ನೆನಪಿದ್ರೆ ಗುಜರಾತ್ ಟೈಟನ್ಸಿಗೆ ಒಂದು ಆಡಿದರು. ಅಂದರೆ ಒಳ್ಳೆ ಗುಡ್ ಪರ್ಫಾರ್ಮೆನ್ಸೇ ಬಂದಿತ್ತು. ಇಂಡಿಯನ್ ಸೈಡ್ ಬಂತಂದರೆ ಆಕಾಶ್ ಮಧ್ವಾಲ್ ನೋಡ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ರಿಪ್ಲೇಸ್ಮೆಂಟಿಗೆ ಇವ್ರಿಗೆ ಮೇಯ್ನ್ ಇಶ್ಯೂ ಬಂದು ಡೆತ್ ಬೌಲಿಂಗ್ ಯಾರೂ ಇಲ್ಲ. ಬ್ಲೆಸ್ಸಿಂಗ್ ಮುಜರ್ಮನಿನ ಇವರು ಇನಿಷಿಯಲಿ ನನಗನ್ಸೋ ಪ್ರಕಾರ ಇವ್ರು ಹೈಯೆಸ್ಟ್ ವಿಕೆಟ್ಸ್ ಬಂದಿರೋದು ಅಂದರೆ ಸ್ಟಾರ್ಟಿಂಗ್ಗೆ ಪವರ್ ಪ್ಲೇಲೇ 2 ಓವರ್ ಮಾಡಿಬಿಡ್ತಾರೆ. ಡೆತ್ತಲ್ಲಿ 2 ಓವರ್ ಕೊಟ್ಟರು ಇವ್ರ ಸಪೋರ್ಟಿಗೆ ಅಂದರೆ ಇನ್ನೊಬ್ಬರು ಬೌಲರ್ಸ್ ಬೇಕೇ ಬೇಕು ನಿಮಗೆ ಡೆತ್ತಲ್ಲಿ ಮೇಂಟೈನ್ ಮಾಡೋಕ್ಕೆ. ಸೊ ಆಕಾಶ್ ಮಧ್ವಾಲ್ ಇವ್ರನ್ನ ಡೆತ್ತಲ್ಲೇ ಆಲ್ಮೋಸ್ಟ್ ಯೂಸ್ ಮಾಡೋದು. ಸೊ ಇಂಡಿಯನ್ ಸೈಡಿಂದ ನೋಡ್ಬೋದು KKR ಹುಡುಕ್ತಿರ್ತಾರೆ. ಚೇತನ್ ಸಕಾರಿಯಾ ಲೆಫ್ಟ್ ಆರ್ಮ್ ನನಗನ್ಸೋ ಪ್ರಕಾರ ಚೇತನ್ ಸಕಾರಿಯಾನ ಯೂಸ್ ಮಾಡಲ್ಲ. ಲಾಸ್ಟ್ ಟೈಮ್ ಕೂಡ 1-2 ಚಾನ್ಸಸ್ ಅಂದರೆ ರಿಪ್ಲೇಸ್ಮೆಂಟಾಗಿ ಯೂಸ್ ಮಾಡಿರೋ ಅಂಥ ಏನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಅವ್ರ ಕಡೆ ನೋಡಲ್ಲ ಅನ್ಕೋತೀನಿ. ಬಟ್ ನನಗನ್ಸೋ ಪ್ರಕಾರ ಸ್ಪೆನ್ಸರ್ ಜಾನ್ಸನ್, ಆಮೇಲೆ ಸೌತ್ ಆಫ್ರಿಕಾ ಸ್ಪೆನ್ಸರ್ ಜಾನ್ಸನ್ ಆಸ್ಟ್ರೇಲಿಯನ್ ಬೌಲರು, ಲೆಫ್ಟ್ ಆರ್ಮ್ ಬೌಲರು ಅಂದರೆ KKR ಟೀಮಲ್ಲೇ ಇದ್ದರು. ಮತ್ತೆ ಅವ್ರ ಕಡೆ ನೋಡ್ಬೋದು, ಡೌಟ್ ಇಲ್ಲ. ಆಮೇಲೆ ಕೊಡ್ಜಿ ಅಂತ ಅಂದರೆ ಇದರಲ್ಲಿ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಸೀರೀಸಲ್ಲಿ ಬ್ಯಾಟ್ಮ್ಯಾನ್ ಮತ್ತು ಕೊಡ್ಜಿ ಇಬ್ಬರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಡೆತ್ತಲ್ಲೂ ಕೂಡ ಮಾಡ್ತಾರೆ, ಸ್ಲೋಯರ್ ಒನ್ಸು ಇದೆ. ಅಂದರೆ ಬ್ಯಾಟಿಂಗಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ. ಅಂದರೆ 1 or 2 ಸ್ಟ್ರೈಕ್ ರೊಟೇಟ್ ಮಾಡೋದು ನನಗನ್ಸೋ ಪ್ರಕಾರ ಬೆಸ್ಟು. ಅಂದರೆ ರಿಪ್ಲೇಸ್ಮೆಂಟಿಗೆ ಚೆನ್ನಾಗಿದ್ದಾರೆ. ಆಮೇಲೆ ಇನ್ನೊಂದು ಅಲ್ಝರಿ ಜೋಸೆಫ್, ಬ್ರಾಡ್ ಇವನ್ಸ್, ಟಾಮ್ ಕರನ್ 3 ಜನ ಲಿಸ್ಟ್ ಮಾಡಿದ್ದೀನಿ ಇದ್ರ ಜೊತೆಗೆ. ಅಂದರೆ ಟಾಮ್ ಕರನ್ ಬಂದು ಆ್ಯಕ್ಚುಲಿ ಮೇನ್ ಮಿಡಲ್ ಆರ್ಡ್ರು ಮತ್ತು ಡೆತ್ತಲ್ಲೂ ಮಾಡ್ತಾರೆ. ಇವ್ರದ್ದು ಮೇನ್ ವೆಪನ್ ಬಂದು ಸ್ಲೋಯರ್ ಒನ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಮಿಕ್ಸಪ್ ಮಾಡಿ ಬ್ಯಾಟ್ಸ್ಮೆನ್ಸಿಗೆ ಥ್ರೆಟ್ ಆಗೋದು. ಡೆಲ್ಲಿ ಕೂಡ ಆಡಿದ್ರು ಒಳ್ಳೆ ಪರ್ಫಾರ್ಮೆನ್ಸೇ ಬಂದಿತ್ತು. ಬ್ಯಾಟಿಂಗಲ್ಲಿ ಕೂಡ ಆಡ್ತಾರೆ. ಸೊ ನನಗನ್ಸೋ ಪ್ರಕಾರ ನೋಡಿದ್ರೆ ಏನೂ ಡೌಟ್ ಇಲ್ಲ. ಬ್ರಾಡ್ ಇವನ್ಸ್ ಅಂದರೆ ಇವರು ಜಿಂಬಾಬ್ವೆ ಪ್ಲೇಯರ್ಸೇ. ಈ ಸಲ ವರ್ಲ್ಡ್ ಕಪ್ಪಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನನಗನ್ಸೋ ಪ್ರಕಾರ ನೋಡ್ತಾರೆ ಅನಿಸುತ್ತೆ. ಈಗ ಹೇಳಿರೋ ಲಿಸ್ಟಲ್ಲಿ ಯಾರೋ ಒಬ್ಬರು ಸೆಲೆಕ್ಟ್ ಮಾಡ್ಬೋದು, ಸೆಲೆಕ್ಟ್ ಮಾಡ್ತಾರೆ ಅಂತ. ಮೇಯ್ನ್ಲಿ ನನಗನ್ಸೋ ಪ್ರಕಾರ ಕೊಡ್ಜಿ ಅಥವಾ ಬ್ಯಾಟ್ಮ್ಯಾನ್ ಇವರಿಬ್ಬರಲ್ಲಿ ನೋಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಸೌತ್ ಆಫ್ರಿಕಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, ನೋಡಬೇಕು. ಲಾಸ್ಟಿಗೆ ಬಂದು ನಾನು ಪ್ಲೇಯಿಂಗ್ 11 ಸೆಟ್ ಮಾಡಿದ್ದೀನಿ ಒಂದು KKR ಟೀಮಿಗೆ. ಆ್ಯಕ್ಚುಲಿ ಫಿನ್ ಅಲೆನ್ ಮತ್ತು ಸುನಿಲ್ ನರೈನ್ ಓಪನ್ ಮಾಡ್ಸೋಣ ಅಂತಿದ್ದೀನಿ. ನನಗೆ ಥಿಂಕಿಂಗ್ ಇದ್ದಿದ್ದು ಸ್ಟಾರ್ಟಿಂಗು ಫಿನ್ ಅಲೆನ್ ಮತ್ತು ಟೀಮ್ ಸೈಫರ್ಟ್ ಅಂದರೆ ಓಪನಿಂಗ್ ಪೇರ್ ಯೂಸ್ ಮಾಡೋಣ ಅಂತ. ಬಟ್ ಇವರು ಬೌಲಿಂಗ್ ವೀಕ್ ಇರೋದ್ರಿಂದ ಅಂದರೆ ಇವರಿಗೆ ಫಾರಿನ್ ಬೌಲರ್ಸ್ನ ಯೂಸ್ ಮಾಡ್ತೀನಿ ನಾನು. ಅಂದರೆ ನಿಮಗೆ ಮೇನ್ ಓವರ್ಸೀಸ್ ಪ್ಲೇಯರಲ್ಲಿ 4 ಜನ ಸೆಲೆಕ್ಟ್ ಮಾಡಿರೋದ್ರಿಂದ ಫಿನ್ ಅಲೆನ್, ಟೀಮ್ ಸೈಫರ್ಟ್, ಸುನಿಲ್ ನರೈನ್, ಕೆಮ್ರಾನ್ ಗ್ರೀನ್, ಬ್ಲೆಸ್ಸಿಂಗ್ ಮುಜರ್ಬನ್ ಇವರೆಷ್ಟು ಜನ ಇರೋದ್ರಿಂದ ಇವ್ರಿಗೆ ಮೇಯ್ನಾಗಿ ಬೌಲರ್ ಬೇಕೇ ಬೇಕು. ಸೊ ಬ್ಲೆಸ್ಸಿಂಗ್ ಮುಜರ್ಬನ್ ಯೂಸ್ ಮಾಡೇ ಮಾಡ್ತಾರೆ.
ಕೆಮ್ರಾನ್ ಗ್ರೀನ್ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲಿ ಯೂಸ್ ಮಾಡೋದ್ರಿಂದ ಅವ್ರನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಸುನಿಲ್ ನರೇನ್, ಇವ್ರು ಮೂವರಲ್ಲಿ ಚೇಂಜ್ ಮಾಡೋದೇ ಇಲ್ಲ ಅನ್ಕೋತೀನಿ ನನಗನ್ಸೋ ಪ್ರಕಾರ. ಬಟ್ ಫಿನ್ನರಲ್ಲಿ ಟೀಮ್ ಸೈಫರ್ಟ್ ಅದರಿಂದ ಇಬ್ಬರಲ್ಲಿ ಯಾರು ಒಬ್ರು ಅಂದರೆ ಇಬ್ಬರು ಸೇಮ್ ಕೈಂಡ್ ಆಫ್ ಅ ಪ್ಲೇಯರ್ಸ್. ಬಟ್ ನನಗನ್ಸೋ ಪ್ರಕಾರ ಈ ಸಲ ಟೀಮ್ ಸೈಫರ್ಟ್ಗಿಂತ ಫಿನ್ನಲ್ಲೇನು ಸ್ಟಾರ್ಟಿಂಗ್ ಪವರ್ ಪ್ಲೇ ತುಂಬ ಒಳ್ಳೆ, ಅಂದರೆ ಇವ್ರಿಗೆ ಬೆಸ್ಟ್ ಸೀಸನ್ ಆಗಿದ್ದು ಫಿಲ್ ಸಾಲ್ಟ್ ಆಡ್ತಿರ್ಬೇಕಾದ್ರೆ ಓಪನಿಂಗ್ ಪೇರಲ್ಲಿ ಒಳ್ಳೆ ಅಟ್ಯಾಕಿಂಗ್ ಇಂಟೆಂಟ್ ತೋರಿಸಿ ಒಳ್ಳೆ ಸ್ಕೋರ್ ಮಾಡ್ತಿರ್ಬೇಕಾದ್ರೆ ಒಳ್ಳೆ ಅಂದರೆ ಟೀಮ್ ಒಳ್ಳೆ ಸೆಟ್ಟಾಗಿ ಕಾಣಿಸ್ತಿತ್ತು. ಸೊ ನನಗನ್ಸೋ ಪ್ರಕಾರ ಸುನಿಲ್ ನಾರಾಯಣ್ ಜೊತೆನೇ ಫಿನ್ನಾಲೇನು ಓಪನ್ ಮಾಡ್ತೀನಿ, ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಇರುತ್ತೆ. ಟೀಮ್ ಸೈಫರ್ಟ್ ಕೂಡ ಯೂಸ್ ಮಾಡ್ಕೋಬೋದು ವಿಕೆಟ್, ಅಂದರೆ ಸೇಮ್ ಅಲ್ವಾ. ಸೊ ಟೀಮ್ ಸೈಫರ್ಟ್ ಆರ್ ಫಿನ್ನಾಲೇನ್ ಓಪನಿಂಗ್ ಇದರಲ್ಲಿ, ಜೊತೆಗೆ ಸುನಿಲ್ ನಾರಾಯಣ್. ಒನ್ ಡೌನ್ ಬಂದು ರಹಾನೇನ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಪ್ಟನ್ ಆಗಿರೋದ್ರಿಂದ ನಾನು ಆ್ಯಕ್ಚುಲಿ ಕೋಚ್ ಏನಾರು ಆಗಿದ್ದರೆ ರಹಾನೆ ಅವ್ರನ್ನ ಬ್ಯಾಕಪ್ ಆಗಿ ಯೂಸ್ ಮಾಡ್ತಿದ್ದೆ. ರಿಂಕು ಸಿಂಗ್ಗೆ ಕ್ಯಾಪ್ಟನ್ ಕೊಟ್ಟು ರಘುವಂಶಿನ ಒನ್ ಡೌನಲ್ಲಿ ಆಡ್ಸಿ ಮಾಡ್ತಿದ್ದೆ. ಬಟ್ ನೋಡ್ಬೇಕು ಈ ಸಲ, ಅಂದರೆ ಹೊಸ ಶಾರ್ಟ್ಸ್ ಏನಾದರೂ ಇಂಪ್ರೂವ್ ಮಾಡ್ಕೊಬಂದು, ಯಾಕಂದರೆ ಅಜಿಂಕ್ಯರನ್ನ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್, ಅವರಿಗೂ ಗೊತ್ತು ಈ T20 ಕೆರಿಯರಲ್ಲಿ ಸಸ್ಟೈನ್ ಆಗಬೇಕು ಅಂತಂದರೆ ಹೊಸ ಶಾರ್ಟ್ಸ್ ಇಂಪ್ರೂವ್ ಮಾಡಬೇಕು, ಅಂದರೆ ಹೊಸ ಸ್ಕಿಲ್ಸ್ನ ಡೆವಲಪ್ ಮಾಡಿ ರನ್ಸ್ನ ಸ್ಕೋರ್ ಮಾಡಬೇಕು ಅಂತ. ಐ ಹೋಪ್ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೋತೀನಿ ಈ ಸಲ. ರಹಾನೆ ಅಂದರೆ ಸ್ಟ್ರೈಕ್ ರೊಟೇಟಿಗೆಲ್ಲ ಏನು ಇಶ್ಯೂಸ್ ಇಲ್ಲ. ಸೊ ಒನ್ ಡೌನ್ ರಹಾನೇನ ಸೆಲೆಕ್ಟ್ ಮಾಡಿದ್ದೀನಿ. ನಂಬರ್ 4ಗೆ ಕೆಮ್ರಾನ್ ಗ್ರೀನ್, ಅಂದರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಕೂಡ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟು ನಂಬರ್ 5 ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಮಾಡಿದ್ದೀನಿ ನಾನು. ಚೇಸಿಂಗ್ ಮಾಡ್ತಿದ್ದಾರೆ ಅಂದ್ಕೊಂಡು ಟೀಮ್ ಮಾಡಿದ್ದೀನಿ. ಮನೀಶ್ ಪಾಂಡೆ ಅಥವಾ ರಘುವಂಶಿನ ಯೂಸ್ ಮಾಡ್ಬೋದು ನಂಬರ್ 5ಗೆ. ಯಾರು ಒಬ್ಬರನ್ನ ರಾಹುಲ್ ತ್ರಿಪಾಠಿನ ಆ್ಯಕ್ಚುಲಿ ಇನಿಷಿಯಲಾಗಿ ಟ್ರೈ ಮಾಡಲ್ಲ ಅಂತ ಅನ್ಕೋತೀನಿ. ನೋಡಬೇಕು, ಇವ್ರ ಮೂವರಲ್ಲಿ ಯಾರು ಒಬ್ಬರು ನಂಬರ್ 5 ಯೂಸ್ ಮಾಡ್ತಾರೆ. ನಿಮಗೆ ರೋಮನ್ ಪವಲ್ನ ಯೂಸ್ ಮಾಡ್ಬೋದಿತ್ತು, ಬಟ್ ಅಂದರೆ ಮಿಡಲ್ ಆರ್ಡರ್ಗೆ ಅಥವಾ ಫಿನಿಷರ್ ಆಗಿ. ಓವರ್ಸೀಸ್ ಅಷ್ಟೊಂದು ಸ್ಲಾಟ್ ಇಲ್ಲದೆ ಇರೋದ್ರಿಂದ ನಾನು ಇನಿಷಿಯಲಿ ಯೂಸ್ ಮಾಡಲ್ಲ. ಸೊ ನಂಬರ್ 5 ಇಂಪ್ಯಾಕ್ಟ್ ಪ್ಲೇಯರ್ ಮನೀಶ್ ಪಾಂಡೆ, ರಘುವಂಶಿನ ಟ್ರೈ ಮಾಡಿದ್ರು. ನಂಬರ್ 6 ರಿಂಕು ಸಿಂಗು, ಆರ್ಡರ್ ಕೂಡ ಟ್ರೈ ಮಾಡ್ಬೋದು. ನಂಬರ್ 7 ರಮಣ್ದೀಪ್ ಸಿಂಗು, ನಂಬರ್ 8 ಅನುಕೂಲ್ ರಾಯಿ, ಚೆನ್ನಾಗಿ ಡೀಸೆಂಟಾಗಿದೆ. ನಂಬರ್ 9 ಬ್ಲೆಸ್ಸಿಂಗ್ ಮುಜರ್ಬಾನಿ, ನಂಬರ್ 10 ವರುಣ್ ಚಕ್ರವರ್ತಿ, ನಂಬರ್ 11 ವೈಭವ್ ಅರೋರಾ. ಇಂಪ್ಯಾಕ್ಟ್ ಪ್ಲೇಯರಿಂದ 12. ಸೊ ಟೋಟಲ್ ಆಗಿ ಉಮ್ರಾನ್ ಮಲಿಕ್. ನಾನು ಒಟ್ನಲ್ಲಿ ಟೋಟಲ್ ಕಂಪ್ಲೀಟ್ ಒಂದ್ಸಲ ನೋಡಿದ್ರೆ ಫಿನ್ನಾಲೇನ್ ಸುನಿಲ್ ನರೇನ್ ಓಪನಿಂಗ್ ಮಾಡ್ತೀನಿ, ಫಿನ್ನಾಲೇನ್ ವಿಕೆಟ್ ಕೀಪಿಂಗು, ರಹಾನೆ ಒನ್ ಡೌನು, ನಂಬರ್ 4 ಕೆಮ್ರಾನ್ ಗ್ರೀನು, ನಂಬರ್ 5 ರಿಂಕು ಸಿಂಗು, ನಂಬರ್ 6 ರಮಣ್ದೀಪ್ ಸಿಂಗು, ನಂಬರ್ 7 ಅನುಕೂಲ್ ರಾಯಿ, ನಂಬರ್ 8 ಬ್ಲೆಸ್ಸಿಂಗ್ ಮುಜರ್ಬಾನಿ, ನಂಬರ್ 9 ವರುಣ್ ಚಕ್ರವರ್ತಿ, ನಂಬರ್ 10 ವೈಭವ್ ಅರೋರಾ, ನಂಬರ್ 11 ಉಮ್ರಾನ್ ಮಲಿಕ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾಡಿದ್ರೆ ರಾಹುಲ್ ತ್ರಿಪಾಠಿ, ರಘುವಂಶಿ ಮತ್ತು ಮನೀಶ್ ಪಾಂಡೆ ಇದ್ದಾರೆ. ನನಗನ್ಸೋ ಪ್ರಕಾರ ಇನಿಷಿಯಲಿ ರಾಹುಲ್ ತ್ರಿಪಾಠಿ ಮತ್ತು ಮನೀಶ್ ಪಾಂಡೆಗೆ ಚಾನ್ಸಸ್ ಸಿಗೋಲ್ಲ, ರಘುವಂಶಿನ ಟ್ರೈ ಮಾಡ್ತಾರೆ ಅನ್ಸುತ್ತೆ. ಸೊ ಇದಾಗಿತ್ತು ನನಗೆ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಸು ಮತ್ತು ಅನಾಲಿಸಿಸು ದಯವಿಟ್ಟು ಗೋಸ್ಕರ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ನೆಕ್ಸ್ಟು ಟೀಮ್ ಬಂದು CSK ಅಂದರೆ ಟೀಮ್ ರಿವ್ಯೂ CSK ಮಾಡೋಣ ಅಂತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಅಂದರೆ ನಿಮ್ಗೇನಾದ್ರು ಕ್ವಶನ್ಸ್ ಇತ್ತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.